praises are the best offerings that we can give to God. ನಿಮ್ಮ ಜೀವಿತದಲ್ಲಿ ದೇವರು ಈ ವಾರದಲ್ಲಿ ಮಾಡಿದಂಥ ಮೇಲಿಗಾಗಿ ಅಥವಾ ಒಂದು ವಿಟ್ನೆಸ್ಸಿಂಗ್ ಆಗಿ ನಾನು ಕೇಳೋದು ಸಂಕ್ಷಿಪ್ತವಾಗಿ ಕೆಲವು ಇದರಲ್ಲಿ ದೇವರು ನಿಮಗೆ ಮಾಡಿದಂಥ ಮೇಲು ಅಥವಾ ದೇವರು ನಿಮಗೆ ಕೊಟ್ಟಂತ ವಾಕ್ಯ ಅದನ್ನ ನೀವು ನಮ್ಮೆಲ್ಲರ ಮುಂದೆ ಹಂಚ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳುವಂತನಾಗಿದ್ದೇನೆ. ದಟ್ ಇಸ್ ದ ಬೆಸ್ಟ್ ಥ್ಯಾಂಕ್ಸ್ ಗಿವಿಂಗ್, ದಟ್ ಇಸ್ ದ ಬೆಸ್ಟ್ way we can see how God has led you. So I request you all to share anything that is coming into your mind that you want to thank Lord for, either in terms of the verse, ದೇವರು ನಿಮಗೆ ವಾಕ್ಯ ಕೊಟ್ಟದಕ್ಕಾಗಿ ಯಾವ ವಾಕ್ಯಂದಾಗಿ ಹೇಳ್ಬೋದು, ಅಥವಾ ದೇವರು ನಿಮಗೆ ಯಾವ್ದಾದ್ರು ಸಂದರ್ಭದಲ್ಲಿ ಓವರ್ಕಮ್ ಮಾಡುವಂತ ಸಿಚುವೇಶನ್ ಬಂದ್ರೆ ಅದನ್ನ ನೀವು ಹೇಳ್ಬೋದು. ದೇವರು ನಿಮಗೆ ಈ ತರ ಯಾವುದೇ ರೀತಿ ನಿಮ್ಗೆ ಮೇಲಾಗಿದ್ರೆ ದೇವರಿಗೆ ಸ್ತೋತ್ರಗಳು ಅಂತ ಸಮಯ ಇದ್ರೆ ಐ ಲೀವ್ ದ ಟೈಮ್ ಟು ಯು. ಸಂಕ್ಷಿಪ್ತವಾಗಿ ಹೇಳ್ಬೇಕಾಗಿ ನಾನು ಕೇಳ್ತೀನಿ. ಈ ಸಮಯದಲ್ಲಿ ದೇವರು ಮಾಡಿದ ಉಪಕಾರದ ವಿಷಯದಲ್ಲಿ ಸಾಕ್ಷಿ ಏನಾದ್ರು ಕೊಡೋದಿದ್ರೆ ಕೊಡ್ಬೋದು. ಇಲ್ಲಿ ನಮ್ಮವರು ಮೋಸ್ಟ್ಲಿ ಸಾಕ್ಷಿ ಹೇಳ್ಬೋದು. ದೇವ್ರ ನಮಗ್ ಸ್ತೋತ್ರ ಉಂಟಾಗಲಿ. ನಾನು ಯಾವತ್ತೂ ಸೇವೆಗೆ ಆಸೆ ಪಡ್ತೀನಿ. ನನ್ಗೆ ಇಷ್ಟ, ಅದು ಸೇವೆ ಮಾಡಬೇಕು ಅಂತ ಇಷ್ಟ. ಆದ್ರೆ ನನ್ಗೆ ಈಗೀಗ ಏನು ಅಂದ್ರೆ 79 years ರನ್ನಿಂಗ್ ನನ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ತೊಂದರೆ ಆಗ್ತಾನೆ ಇರುತ್ತೆ. ಆದ್ರೆ ನಾನು ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ ಇಡ್ತೀನಿ. ನಾನು ಯಾವ ಮನುಷ್ಯರ ಹತ್ರನೂ ಹೋಗಿ ನನ್ಗೆ ಹುಷಾರಿಲ್ಲ, ನನ್ಗೆ ಹಿಂಗೆ ಅಂತ ಹೇಳ್ಕೊತಿರ್ಲಿಲ್ಲ. ಒಬ್ಬ ಡಾಕ್ಟರ್ ಹತ್ರನೂ ಹೋಗ್ತಾ ಇಲ್ಲ. ನಾನು ಮಾಡೋದು ದೇವ್ರ ಹತ್ರ ಒಂದೇ, ಸ್ವಾಮಿ ನನ್ಗೆ ಆರೋಗ್ಯ ಭಾಗ್ಯ ಕೊಡು, ನನ್ಗೆ ಆರೋಗ್ಯ ಭಾಗ್ಯ ಕೊಡಪ್ಪ ನನ್ಗೆ ಅಂತ ಕೇಳ್ಕೊತಾನೆ ಕೇಳ್ತೀನಿ. ಮತ್ತೆ ದೇವರು ಆ ತಕ್ಷಣನೇ ನನ್ಗೆ ಯಾವತ್ತೂ ನಾನು ಬೇಡಿದ್ದನ್ನ ಯಾವತ್ತೂ ಕೊಡದೇ ಇಲ್ಲ. ಅಪ್ಪ ನಿನ್ ಚಿತ್ತ ಇದ್ರೆ ದಯಪಾಲಿಸು ಅಂತ ನಾನು ಕೇಳ್ಕೊಳ್ತೀನಿ. ದೇವ್ರು ನನ್ಗೆ ಆ ತಕ್ಷಣದಲ್ಲಿ, ಆ ಕ್ಷಣ ಮಾತ್ರದಲ್ಲಿ ನನ್ಗೆ ಆರೋಗ್ಯ ಭಾಗ್ಯ ಏನ್ ಕೊಡ್ಬೇಕು ಅಂತ ಆತನ ಚಿತ್ತ ಐತೆ ಎಲ್ಲ ಕೊಟ್ಟಿದ್ದಾನೆ. ನಾನು ಪ್ರಾರ್ಥನೆ ಮಾಡಿದ್ದೊಂದು ತಪ್ಪಿ ಹೋಗಿಲ್ಲ. ಆದ್ರಿಂದ ನನ್ನ ಆಸೆ ಏನು ಅಂದ್ರೆ, ದೇವ್ರೆ ನಾನು ಒಳ್ಳೆ ಸೇವೆ ಮಾಡ್ಬೇಕು ಅಂತ ಇಷ್ಟ. ಆದಷ್ಟು ಇಲ್ಲಿ ತನಕ ನನ್ನ ಕೈಲಾದ ಸಣ್ಣ ಪುಟ್ಟ ಸೇವೆಗಳನ್ನ ಮಾಡ್ತಾ ಇದ್ದೀನಿ. ಆದ್ರೆ ನಾನು ತುಂಬಾ ಪ್ರೇಯರ್ಫುಲ್ ಆಗೇ ಇರ್ಬೇಕು ಅಂತ ಇಷ್ಟ. ಇರ್ಬೇಕು, 4 ಜನಕ್ಕೆ ಹೇಳ್ಬೇಕು ಅಂತ. ಇಲ್ದಿದ್ರೆ ನನ್ನ ಕೈಲಿ ಹೋಗಕ್ಕೆ ಬರಕ್ಕೆ ತೊಂದರೆ ಆದ್ರೆ ಕೂತಿರೋ ಜಾಗದಲ್ಲೇ ನಾನು ಪ್ರಾರ್ಥನೆ ವಿರಳಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಕುಟುಂಬಕ್ಕೋಸ್ಕರನು ಪ್ರಾರ್ಥನೆ ಮಾಡ್ಬೇಕು. ಯಾರು ದೂರ ಇರಬಾರ್ದು, ದೇವ್ರ ಹತ್ರನೇ ಜೀವನ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಆದ್ರಿಂದ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ, ದೇವ್ರು ನನ್ಗೆ ಯಾವುದನ್ನು ತಪ್ಪಿಸಿಲ್ಲ, ಎಲ್ಲಾ ರೀತಿಯಲ್ಲೂ ಸುಖವಾಗಿ ಕೊಟ್ಟಿದ್ದಾನೆ. ದೇವ್ರ ನಮಗ್ ಸ್ತೋತ್ರ. ಆದ್ರಿಂದ ನಾನು ಈ ಇದಕ್ಕೆ ತಪ್ಪಿಸ್ಕೊಳ್ಳದೆ ಬರ್ತೀನಿ. ಇದೊಂದೇ ಅಲ್ಲ, ಎಲ್ಲೆಲ್ಲಿ ವಾಕ್ಯ ಸಿಗ್ತದೆ ಅಲ್ಲಿ ವಾಕ್ಯಕ್ಕಾಗಿ ನಾನು ಶ್ರಮ ಪಡ್ತೀನಿ. ಹೋಗ್ಬೇಕು ಅಂತಿಷ್ಟ, ವಾಕ್ಯ ಕೇಳ್ಬೇಕು. ನನ್ಗೆ ಹೋಗಕ್ಕಾಗ್ತಾ ಇದ್ರೆ ಮೊಬೈಲಲ್ಲಿ ತಗೊಳ್ತೀನಿ, ವಾಕ್ಯ ಕೇಳ್ತಾ ಇರ್ತೀನಿ. ಕೇಳಿ ನನ್ನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇರ್ತೀನಿ. ಇದು ನನ್ನ ಇಷ್ಟ. ದೇವ್ರು ನೆರವೇರಿಸ್ಕೊಟ್ಟಿದ್ದಾರೆ, ಆರೋಗ್ಯನೂ ಕೊಡ್ತಾ ಇದ್ದಾರೆ, ಚೆನ್ನಾಗಿದ್ದೀನಿ ನಾನು. ದೇವ್ರ ನಮಗ್ ಸ್ತೋತ್ರ. ಈ ಸಾಕ್ಷಿನ ನಾನೇನ್ ಕೇಳ್ಕೊಳ್ಳೋದು ಅಂದ್ರೆ, ಏನು ಯಾರ ಬಳಿಗೂ ಯಾರ ಹತ್ರ ಯಾರು ಹೋಗ್ಬೇಡಿ, ದೇವ್ರ ಬಳಿಗ್ ಹೋಗಿ. ದೇವ್ರ ಬಳಿಗ್ ಹೋದ್ರೆ ಅದು ಸಕ್ಸಸ್ ಆಗೋನ್ಗೆ ಯಾವ ಮನುಷ್ಯ ಮಾತ್ರದವ್ರಿದ್ಲು ಏನು ಪ್ರಯೋಜನ ಇಲ್ಲ. ನಾನ್ ತಿಳ್ಕೊಂಡಿರೋದು ನನ್ನ ಎಕ್ಸ್ಪೀರಿಯನ್ಸ್. ಆದ್ರಿಂದ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನು ಅಂದ್ರೆ, ಇಷ್ಟೇ ಮಾಡಿ ಸಾಕು. ದೇವ್ರ ಹತ್ರ ಸಂಬಂಧ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಗೆ ಎಲ್ಲಾ ರೀತಿಲೂ ಎಲ್ಲಾ ವಿಷಯದಲ್ಲೂ ಸಕ್ಸಸ್ ಆಗುತ್ತೆ.
ಇಷ್ಟು ಹೇಳಿ ನಾನು ಸಾಕ್ಷಿ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು ಕೇಳಿದ್ದಕ್ಕಾಗಿ. Amen. ಆಮೇಲೆ Pastor, good morning. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. Good morning, everybody. ಸಂತೋಷ ಆಗ್ತಾ ಇದೆ. ಇನ್ನೊಬ್ರು ಐ ಆಮ್ ಸೀಯಿಂಗ್ ನ್ಯೂ ಫೇಸ್. I hope it is Pastor son. Matthew, Thank you. is it? I have not seen. Yeah. But ತುಂಬಾ ಸಂತೋಷ ಆಗ್ತಾ ಇದೆ to see you on the screen. Thank you. Okay, yeah. Nowadays ಒಂದು ವಾರದಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ನನಗೆ. ಅಫ್ಕೋರ್ಸ್ ಈ ಡಿವೈಸ್ ಸ್ವಲ್ಪ ನನಗೆ ಕೈ ಕೊಡ್ತಾ ಇದೆ ಅವಾಗ ಡಿಸ್ಟರ್ಬೆನ್ಸ್, ಸಮ್ ಪ್ರಾಬ್ಲಮ್ ಇಸ್ ಕ್ರಿಯೇಟಿಂಗ್. ಒಂದು ಸೆಕೆಂಡ್ಲಿ, ಥ್ಯಾಂಕ್ ಗಾಡ್, ದೊಡ್ಡ ಮಗನಿಗೆ ಹುಷಾರಾಗಿದೆ. he was not well. Amen. he was very serious. ಪಾಸ್ಟರ್ ನಮಗೆ he has helped us a lot. He has taken us to some private doctor, ಹೋಮಿಯೋಪತಿ ಡಾಕ್ಟರ್ ಕಡೆ ತಗೊಂಡೋಗಿ ಸ್ವಲ್ಪ ನಮ್ಗೆ ಧೈರ್ಯ ಬಂದಿದೆ. we have come to know that it will be totally cured ಅಂತ. ಸೊ that's going on. ಅದು ನಡೀತಾನೆ ಇದೆ. ಜೊತೆಗೆ ಸಣ್ಣ ಮಗ ಒಂದು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದ. ಆಲ್ಮೋಸ್ಟ್ 75% ಈಸ್ ಔಟ್ ನೌ. ಹೊರಗಡೆ ಬಂದಿದ್ದಾನೆ. and he is still coming out. ಅದಕ್ಕೆ ತುಂಬಾ ದೇವರಿಗೆ ಥ್ಯಾಂಕ್ಸ್. ನನಗೆ ತುಂಬಾ ಬಹಳಷ್ಟು ಸೇವೆ ಮಾಡೋ ಆಸೆ ಇದೆ, ಬಟ್ ಐ ಆಮ್ ಅನೇಬಲ್ ಟು ಡೂ ಎನಿಥಿಂಗ್. ಆಗ್ತಾ ಇಲ್ಲ. I don't know where I'm lacking. Maybe Saturn is just behind me. I'm just struggling to do something good. ಬಹಳಷ್ಟು ಮಾಡಬೇಕು, ಬಹಳಷ್ಟು ಇದನ್ನ ಮಾಡಬೇಕು, ದೇವರಲ್ಲೇ ಹೆಸರು ಮಾಡ್ಬೇಕಂತ ಬಹಳ ಆಸೆ ಇದೆ. ಅದು ಇನ್ನು ನೆರವೇರ್ತಾ ಇಲ್ಲ. ಹೋಪ್ ಒನ್ ಡೇ the day will come that I be blessed ಅಂತ. So I really thank Pastor Raju for this wonderful program that he has started. So I pray the Almighty to see that this is continued ಸತತವಾಗಿ without any disturbances, without any hindrances. This may not be stopped ಅಂತ ನನ್ನ ಆಶೆ. So thank especially his family, and I thank all the participants for being present and praying for each other. So please pray for my family. Of course, family is in depression, but yet I thank God. God is leading us. I have that hope. God will not let us down. Amen. Amen. Yeah. With this, I thank God once again. Thank you for your answer. Thank you. Thank you so much, uncle. ಇನ್ನು ಇತರೆ ಸಾಕ್ಷಿ ಏನಾದ್ರು ಇದ್ರೆ ಸಮಯ ನಿಮ್ಮದು. ವಿಜಯಕುಮಾರ್ ಅಂಕಲ್. ಎಲ್ಲರಿಗೂ ವಂದನೆಗಳು. ನಿಜಕ್ಕೂ ಒಂದು ಜೀವ ಸ್ವರೂಪನಾದ ದೇವರನ್ನು ನಾವು ಕಂಡುಕೊಂಡಿರುವಂತೆ ಅದಕ್ಕಿಂತ ಸೌಭಾಗ್ಯ ಇಲ್ಲ. ನಾನು 15 ವರ್ಷದವನಾಗಿದ್ದಾಗಲೇ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಅದು ಹೇಗೆ ಆಯ್ತು ಅಂತ ಅನುಭವನ ನಾನು ಸತ್ಯವೇದನ ಓದಕ್ಕೆ ಪ್ರಾರಂಭವಾಗ ಅಲ್ಲಿ ನನಗೆ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಆವಾಗಲೇ ನನಗೆ ಬರ್ತಾ ಇತ್ತು. ಆಗ ಯೇಸು ಕ್ರಿಸ್ತ ಎಷ್ಟು ಪ್ರೀತಿಯಿಂದ ನಮ್ಮನ್ನು ನಡೆಸಿದ್ದಾನೆ. ಆತನ ಪ್ರೀತಿ ಶಿಲುಬೆ ಮೇಲೆ ಎಂತ ಪ್ರೀತಿ, ಅದನ್ನ ಎಷ್ಟು ಮಟ್ಟಿಗೆ ನನಗೆ ಹಳುನೇ ಬಂದ್ಬಿಡ್ತು ಚಿಕ್ಕ ಹುಡುಗನಾಗಿದ್ದಾಲೆ. ಆಗ ಆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ್ರು ಕೂಡ ನಾನು ಬೆಳೀತಾ 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 ಸಂಪೂರ್ಣ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಸೇರಿದ ಮೇಲೆ ಸಂಪೂರ್ಣವಾಗಿ ಮರ್ತುಬಿಟ್ಟೆ.
ಹ್ಮ್ ನನ್ನ ಲೌಕಿಕವಾದ ಜೀವಿತದಲ್ಲೇ ಕಾಲ ಕಳೆಯುವಂಥದ್ದು. ಪ್ರಾರ್ಥನೆ ಮಾಡೋದನ್ನ ಮಾತ್ರ ಬಿಡ್ತಾ ಇರಲಿಲ್ಲ. ಆದ್ರೂ ನನಗೆ ಬರುವಂತ ಅನೇಕ ಕಷ್ಟಗಳು, ಸಂಕಟಗಳು, ಎಲ್ಲಾ ಕೊರತೆಗಳು ಕೆಲಸ ಮಾಡ್ತಾ ಇದ್ರು ಸಹ ಬರ್ತಾ ಇತ್ತು. ಆದ್ರೂ ನನಗೆ ಆರೋಗ್ಯ ವಿಷಯದಲ್ಲಿ ದೇವರು ವಿಶೇಷವಾಗಿ ನಾನು ನಡೆಸ್ಕೊಂಡು ಬಂದಿದ್ದಾನೆ. ಅದನ್ನ ನಾಮ ಸ್ತೋತ್ರವಾಗಲಿ. ನನ್ನ ಜೀವಿತವು ಬಹಳ ಅದ್ಭುತ. ಯಾಕೆಂದ್ರೆ ಅಷ್ಟೆಲ್ಲ ದೇವರಿಗೆ ವಿರುದ್ಧವಾಗಿ ನಾನು ನಡ್ಕೊಂಡು ಬರ್ತಾ ಇದ್ರು ಕೂಡ ದೇವರು ನನ್ನ ಪ್ರೀತಿ ಮಾಡ್ಕೊಂಡೇ ಬಂದ್ರು. ಇದು ದೇವರ ವಿಶೇಷತೆ. ಹೀಗೆ ಬರ್ತಾ ಕಡೆಗೆ ನಾನು 88ನೇ ಇಸ್ವಿಲಿ ನಾನು CSL ಇದ್ದವನು. CSC ಇಂದ ನಾನು ಸತ್ಯವೇದನ ಓದ್ತಾ ರಾತ್ರಿ 1 ಗಂಟೆ 2 ಗಂಟೆ ಮಧ್ಯರಾತ್ರಿ 3 ಗಂಟೆ ಎಚ್ಚರ ಓದ್ತಾ ಕಡೆಗೆ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಸೆವೆಂತ್ ಅಡ್ವೆಂಟಿಸ್ಟ್ ವಿಷಯ ಸ್ವಲ್ಪ ತಿಳಿಸಿದಾಗ ನನ್ಗೆ ಅನ್ನಿಸ್ತು, ಸತ್ಯವೇದನ ಹೋಗ್ತಾ ನೋಡಿದೆ ಅಷ್ಟೇ. ನಾನು ಅವನ್ನ ಹೇಳೋದು ನಿಜನ ಸುಳ್ಳು ಅದು ಬೇರೆ ಪ್ರಶ್ನೆ ಅಂತ. ಸತ್ಯವೇದ ಅಂತ ನೋಡುವಾಗ ಅಲ್ಲಿ ವಾಕ್ಯಗಳು ಯೇಸು ಕ್ರಿಸ್ತನ ಸ್ವಲ್ಪ ದಿನವನ್ನು ಹೇಗೆ ಅದನ್ನು ವಿಶ್ರಮಿಸಿಕೊಂಡನು, ಅಧಿಕಾಂಡ 2ನೇ ಅಧ್ಯಾಯದಲ್ಲೆಲ್ಲ ಓದುವಾಗ ಹೌದು ನಾವು ಆಜ್ಞೆಗಳಲ್ಲಿ 4ನೇ ಆಜ್ಞೆ ಮೀರ್ತಾ ಇದ್ದೀನಿ ಅನ್ನೋ ಒಂದು ಅನುಭವ ಬಂತು. ಆಗ ನಾನು ತಕ್ಷಣ 87ರಲ್ಲಿ ನಾನು ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ನನ್ನ ದೇವರಿಗೆ ಸಂಪೂರ್ಣ ಒಪ್ಪಿಸ್ಕೊಂಡು ನನ್ನ ರಿಟೈರ್ಡ್ ಆದ್ಮೇಲೆ ನಾನು ಸುವಾರ್ತೆ ಸೇವೆನೇ ನಂದು ಸೇವೆ ಅಂತೇಳಿ ಈಗ ರಿಟೈರ್ಡ್ ಆದ್ಮೇಲೆ ಎಲ್ಲಾ ಕಡೆ ನಾವು ಹೋಗಿ ಸುವಾರ್ತೆ ಸೇವೆನ ಮಾಡ್ತಾ ಇದ್ದೀನಿ. ಚಿಕ್ಕ ಯಾವ ಚರ್ಚ್ಗಳಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಲ್ಲಿ ಹೋಗಿ ನನಗೆ ದೇವರು ತಿಳಿಸುವಂತ ವಾಕ್ಯಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳುವಂತ ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ. ದೇವ್ರ ನಾಮ ಸ್ತೋತ್ರವಾಗಲಿ. ನಾನೊಬ್ಬ ದೊಡ್ಡ ಪಾಪಿನೇ ತಿಳ್ಕೊಬಹುದು. ದೇವ್ರ ನನ್ನ ಮನ್ನಿಸಿ ನಿಜಕ್ಕೂ ನನ್ನನ್ನ ತನ್ನ ಸೇವೆಗೆ ಬಳಸ್ಕೊಂಡಿರೋದೇ ಒಂದು ವಿಶೇಷವಾದದ್ದು. ಅದನ್ನ ನಾಮ ಸ್ತೋತ್ರ ಸಲ್ಲಿಸುವಂತಾಗಿದೆ. ನನ್ನ ಉದ್ದೇಶ ಏನು, ನಾವು ಬದುಕಿರೋವರೆಗೂ ಸಾರಬೇಕು. ಸ್ವಾಮಿ ನನಗೇನು ಕೊಡ್ಬೇಡಿ, ನನಗೆ ಐಶ್ವರ್ಯ ಅಂದ್ರೆ ವಾಕ್ಯ, ವಿವೇಕ, ಜ್ಞಾನ, ತಿಳುವಳಿಕೆ, ಮಕ್ಷಾತ್ಯ ಬುದ್ಧಿನ ಕೊಟ್ಟು ನನ್ನ ಬಲಪಡಿಸಿ ಕೇಳ್ಕೊತಾ ಇದ್ದೀನಿ. ನನ್ನ ಕುಟುಂಬವನ್ನು ದೇವರು ವಿಶೇಷ ಆಶ್ರಯಿಸಿದ್ದಾನೆ. 2 ಗಂಡು ಮಕ್ಕಳು ಕೊಟ್ಟಿದ್ದಾನೆ. ಅವರು ಸಹ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ನನ್ನ ಸಂರಕ್ಷಣೆ ಸಹ ಬರ್ತಿದ್ದಾನೆ. ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಸ್ವಾರ್ಥಕ್ಕಾಗಿ ಮಾತಾಡ್ತಾ ಇಲ್ಲ. ನಿಜಕ್ಕೂ ದೇವರು ಮಾಡುವಂತ ಅದ್ಭುತ ಎಂಥದ್ದು ಅನ್ನೋದು. ನಾವು ಎಷ್ಟೇ ದೇವರಿಗೆ ನಾವು ವಿಧೇಯರಾಗಿ ನಡ್ಕೊಳ್ಳೋದು ಮುಖ್ಯವಲ್ಲ, ದೇವರ ಕೃಪೆ ನಮಗೆ ಬೇಕು, ಅದು ಪ್ರಾಮುಖ್ಯ. ದೇವರ ಕೃಪೆ ನಮಗಿದ್ರೆ ನಾವೆಲ್ಲವನ್ನು ಸಾಧಿಸಬಹುದು ಅಂತ ಈ ದಿನ ಕೂಡಿ ಬಂದಿರುವಂತ ನಮ್ಮೆಲ್ಲ ಮುಂದೆ ನಾನು ಹಂಚಿಕೊಳ್ಳುವಂತ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಪಾಸ್ಟರ್ ಎಂ ರಾಜ್ ಅವರಿದ್ದಾರೆ. ಅವ್ರಿಗೆ ಸ್ವತಂತ್ರ ಸಾಕ್ಷಿಗಳಿಗಾಗಿ ನಾನು ಪ್ರಾರ್ಥಿಸಬೇಕು ಎಂಬುದಾಗಿ ಕೇಳ್ತೀನಿ. ವಿಶೇಷವಾಗಿ ಅವರ ಒಳ್ಳೆ ಉತ್ತಮ ಆರೋಗ್ಯಕ್ಕಾಗಿ ಇನ್ನು ಎಚ್ಚರಿಕೆಯಿಂದ ವಾಕ್ಯ ಅವರಿಗೆ ಸಿಗಲಿ ಎಂಬುದಾಗಿ, ಶ್ರೀನಿವಾಸ್ ಅಂಕಲ್ ಅವರ ಸೇವಾ ಭಾರಕ್ಕೋಸ್ಕರ ಇರುವಂತ ಶೋಧನೆಗಳಿಗೋಸ್ಕರ ಆ ಶೋಧನೆಗಳಿಂದ ಬಿಡುಗಡೆ ಹೊಂದಿ ಅವ್ರು ಇನ್ನೂ ಹೆಚ್ಚಿನ ರೀತಿಯಿಂದ ದೇವರ ಸೇವೆ ಮಾಡುವಂತೆ ಕೇಳುವಂತನಾಗಿದ್ದೇನೆ. ಅದೇ ರೀತಿ ವಿಜಯಕುಮಾರ್ ಅಂಕಲ್ ಅವರ ಸೇವೆಗಾಗಿ, ಅವರ ಕುಟುಂಬದ ಎಲ್ಲ ವೇಳೆಗಾಗಿ ನಾನು ಪ್ರಾರ್ಥಿಸ್ಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ಆರಾಧನೆಗಾಗಿ ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಪಾದ ಸನ್ನಿಧಾನದಲ್ಲಿ ಕಾಲ ಕಳೆಯುತ್ತಾ ನಿನ್ನ ಭರಣವನ್ನು ಎದುರು ನೋಡುತ್ತಾ ಕಾಯುತ್ತಾ ನಿರೀಕ್ಷಿಸುತ್ತಾ ಜೀವಿಸುತ್ತಾ ಇರುವಾಗ ಇಂಥ ಒಂದು ಮಹಾಕೃಪೆಯನ್ನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದೆ ಸ್ವಾಮಿ. ನಮ್ಮನ್ನು ತಾಯಿಯ ಗರ್ಭದಿಂದಲೇ ಕರೆದಾತನೆ ಆರಿಸಿಕೊಂಡಂತಹ ದೇವರೇ, ನಿನ್ನ ಚಿತ್ತ ನೆರವೇರುವುದಕ್ಕೋಸ್ಕರ ಈ ಕೊನೆ ಕಾಲದಲ್ಲಿ ನಿನ್ನ ಮಕ್ಕಳಾದ ನಾವು ಬದುಕುಳಿದು ಇಂಥ ಒಂದು ಕಾರ್ಯಗಳಲ್ಲಿ ಭಾಗವಹಿಸಿ ಇದರ ಮುಖಾಂತರವಾಗಿ ಅನೇಕರನ್ನ ಸ್ವಾಮಿ ನಿನ್ನ ಸತ್ಯಕ್ಕೆ ಒಡಂಬಡಿಸುವಂತ ಅವಕಾಶವನ್ನು ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ದೇವ ಮಂದೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಎಲ್ಲರನ್ನ ಆಶೀರ್ವದಿಸು. ವಿಶೇಷವಾಗಿ ಹಿರಿಯರಾದಂತ ಇವಲ್ಲಿ ನಮ್ಮವರನ್ನ ಆಶೀರ್ವದಿಸಿದಿರಿ. 79 ವರ್ಷಗಳು ಅವ್ರ ಕೈ ಹಿಡಿದು ನಡೆಸಿದ್ದೀರಿ ಸ್ವಾಮಿ. 80ನೇ ವರ್ಷದಲ್ಲಿ ಅವರನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಧರಿಸಿ ಪರಾಮರ್ಶೆ ನಡೆಸುತ್ತಾ ಬಂದಿದ್ದೀರಿ. ಇನ್ನು ಮುಂದೆ ನಿಮ್ಮ ಕೃಪೆ ಇರಲಿ ಸ್ವಾಮಿ. ಅವರಿಗೆ ಬೇಕಾದಂತ ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನ, ಬಲವನ್ನ, ಶಕ್ತಿಯನ್ನ, ಆಯುಷನ್ನ ಅನುಗ್ರಹಿಸಿ ಇನ್ನು ಮಾಡಬೇಕಾದ ಸೇವೆಗೆ ಅವರಿಗೆ ನೀನು
ಜ್ಞಾನವನ್ನ, ಎಲ್ಲಾ ಪರಲೋಕದ ನಡೆಸುವಿಕೆಗಳನ್ನ, ಸಹಕಾರಗಳನ್ನ ಒದಗಿಸಿಕೊಟ್ಟು ಕುಟುಂಬ, ಮಕ್ಕಳು, ಮೊಮ್ಮಕ್ಕಳ ಜೊತೆಯಲ್ಲಿ ಉಲ್ಲಾಸಿಸುತ್ತಾ, ಸಂತೋಷಿಸುತ್ತಾ, ತಮ್ಮಿಂದಾದಷ್ಟು ಸೇವೆ ಮಾಡುತ್ತಾ ಸ್ವಾಮಿ ನಿನ್ನನ್ನು ಘನಪಡಿಸಲು ಹಾಗೂ ಕುಟುಂಬ ಮಕ್ಕಳನ್ನ ನಿನ್ನ ಭಯಭಕ್ತಿಯಲ್ಲಿ ಬೆಳೆಸಲು ಅವರಿಗೆ ಸಹಾಯ ಮಾಡು ಸ್ವಾಮಿ. ಅವರ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನೀನು ಮಾಡಿದಿ ಸ್ವಾಮಿ. ಎಷ್ಟೋ ಮಕ್ಕಳನ್ನ ಸ್ವಾಮಿ ಅವರು ಕರ್ತನೆ ಹೆರಿಗೆ ಮಾಡಿಕೊಳ್ಳುವಾಗ ಪ್ರಸವ ವೇದನೆಯಲ್ಲಿ ತಾಯಂದರನ್ನ ಬಲಪಡಿಸಿ ಅವರಿಗೆ ನಿನ್ನ ಕೃಪೆಯನ್ನ ಸ್ವಾಮಿ ಬೇಡುವವರಾಗಿ ಪ್ರಾರ್ಥನೆ ಮುಖಾಂತರವಾಗಿ ಆ ಒಂದು ಕಾರ್ಯದಲ್ಲಿ ಸ್ವಾಮಿ ಅವರಿಗೆ ಸಫಲವನ್ನ ಜಯವನ್ನು ಕೊಟ್ಟಿದ್ದಿ. ಇದರ ಮುಖಾಂತರವಾಗಿ ಸ್ವಾಮಿ ಅವರ ಸೇವೆಯನ್ನು ಘನಪಡಿಸಿದ ಇದಕ್ಕಾಗಿ ಸ್ತೋತ್ರ, ಅವರನ್ನು ಆಶೀರ್ವದಿಸಿದ ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಬದಾದಿಯಾಗಿ ಕರ್ತನೆ ನಿನ್ನ ಸೇವೆ ಮಾಡುವಾಗ ಅದರಲ್ಲಿ ನಿನ್ನ ಸೇವೆಯಲ್ಲಿ ನಿನ್ನ ನಾಮವನ್ನ ಸ್ವಾಮಿ ಅವರು ಘನಪಡಿಸುವಂತೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದೀವಿ ಸ್ವಾಮಿ, ಇದಕ್ಕಾಗಿ ಸ್ತೋತ್ರ. ಹೆಚ್ಚಿನ ಆಶೀರ್ವಾದಗಳೊಂದಿಗೆ ಸ್ವಾಮಿ ಅವರ ಜೀವಮಾನವು ಅಭಿವೃದ್ಧಿ ಹೊಂದುತ್ತಾ ಬೆಳೆಯುತ್ತಾ ನಿನಗೆ ಸಾಕ್ಷಿಯ ಮಕ್ಕಳಾಗಿ ತನ್ನ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಸಾಕ್ಷಿಯನ್ನು ಬೀರುತ್ತಾ ಈ ಭೂಮಿ ಮೇಲೆ ಸ್ವಾಮಿ ಇಂಥ ಕಾರ್ಯಕ್ರಮದ ಮುಖಾಂತರವಾಗಿ ನಿನಗೆ ಸಾಕ್ಷಿಯಾಗಿ ಬದುಕುತ್ತಾ ನಿನ್ನನ್ನು ಘನಪಡಿಸುತ್ತಾ ಅಭಿವೃದ್ಧಿ ಹೊಂದುವ ಹಾಗೆ ಆತ್ಮನ ಬಲವನ್ನು ಕೊಡು ಸ್ವಾಮಿ, ಉಪಯೋಗಿಸು ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಅವನು ಉಪಯೋಗಿಸು. ಹಿರಿಯರಾದಂತಹ ಪ್ರೇಮನಾಥ್ ಕೋಲ್ಕರ್ ಸರ್ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಸ್ವಾಮಿ ನೀನು ಅವರನ್ನ ಸತ್ಯವನ್ನ ತಿಳಿಸಿ ಕುಟುಂಬ ಸಮೇತವಾಗಿ ನಿನ್ನ ಸತ್ಯದಲ್ಲಿ ನೆಲೆಗೊಳಿಸಿದ ಇದಕ್ಕಾಗಿ ಸ್ತೋತ್ರ. ಆದರೆ ಅವರು ಸತ್ಯವನ್ನು ತಿಳಿದುಕೊಂಡ ಮೇಲೂ ಸೈತಾನನು ಅವ್ರ ಜೊತೆಯಲ್ಲಿ ಯುದ್ಧ ಮಾಡುತ್ತಾ ಇದ್ದಾನೆ ಸ್ವಾಮಿ. ಅವರು ಹೋರಾಟದಲ್ಲಿದ್ದಾರೆ ಸ್ವಾಮಿ. ಎಷ್ಟೇ ಹೋರಾಟಗಳು ನಡೆದರೂ ಅವರು ನಿನ್ನಲ್ಲಿ ಇಷ್ಟ ಪ್ರೀತಿ ಉಳ್ಳವರಾಗಿ ನಿನ್ನನ್ನು ಸ್ವಾಮಿ ಅವಲಂಬಿಸಿ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿನ್ನ ಭಯಭಕ್ತಿಯಲ್ಲಿ ಜೀವಿಸುವ ಹಾಗೆ ಅವರನ್ನ ಸದಾಕಾಲವು ನಡೆಸುತ್ತಾ ಬಂದಿದ್ದು ಇದಕ್ಕಾಗಿ ಸ್ತೋತ್ರ. ಮಕ್ಕಳ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಅನೇಕ ಅನಾರೋಗ್ಯಗಳು ಎದುರಾದರೂ ಸೈತಾನ ಶೋಧಿಸಿದ್ರು ಸ್ವಾಮಿ. ಅವ್ರ ನಂಬಿಕೆಯನ್ನು ಬಿಟ್ಟು ಕೊಡದ ಹಾಗೆ, ನಿನ್ನ ಮೇಲೆ ಪ್ರೀತಿ ಕುಂದಿ ಹೋಗದ ಹಾಗೆ ನೀನು ಅವ್ರನ್ನ ಕೈ ಹಿಡಿದು ನಡೆಸಿದಿ ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರಿಗಾಗಿ ನೀನು ಮಾಡಿದ ಮೇಲಿಗಾಗಿ ಸ್ತೋತ್ರ ಸ್ವಾಮಿ. ಅವರನ್ನ ಮುಟ್ಟಪ್ಪ, ಕುಟುಂಬ ಮಕ್ಕಳನ್ನ, ಸೊಸೆಯಂದರನ್ನ, ಮೊಮ್ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ಹಿರಿಯಂತ ಸಹೋದರ ಸಂದೀಪ್ ಅವರನ್ನು ನೀನು ಗುಣಪಡಿಸಬೇಕಾಗಿ ಸ್ತೋತ್ರ ಸ್ವಾಮಿ. ಅವರು ಸಂಪೂರ್ಣವಾಗಿ ಸ್ವಸ್ಥರಾಗಿ ಯಾವುದೇ ಭಾರವಿಲ್ಲದೆ, ಚಿಂತೆ ಇಲ್ಲದೆ ನೆಮ್ಮದಿಯನ್ನು ಕೊಂಡಾಡುತ್ತಾ ಕುಟುಂಬದಲ್ಲಿ ಸಂತೋಷಿಸುತ್ತಾ ನಿನ್ನನ್ನು ಸೇವಿಸುವ ಹಾಗೆ ಕಾರ್ಯ ಮಗನಾದಂತ ವಿನಯಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕೌಟುಂಬಿಕ ಸಮಸ್ಯೆಯಿಂದ ಕರ್ತನೆ ಅವರು ಬಹಳ ತೊಂದರೆಗೀಡಾಗಿದ್ದಾರೆ. ಸೈತಾನನು ಅವರ ಕುಟುಂಬದ ಜೀವಿತವನ್ನು ಅಸ್ತವ್ಯಸ್ತ ಪಡಿಸಲು ಮಾಡುತ್ತಿರುವ ಪ್ರತಿಯೊಂದು ಪ್ರಯತ್ನವನ್ನ ನೀನು ಬಲಂತ ದೇವರಾಗಿ ಕರ್ತನೆ ಅವರ ಮೇಲಿರಲಿ. ಅವರಿಗೆ ಬಲವಾಗು, ಶಕ್ತಿಯಾಗು, ಚೈತನ್ಯವಾಗು. ಈ ಸಮಸ್ಯೆಯನ್ನ ಪರಿಹರಿಸು ನಿಶ್ಚಿತವಾದಲ್ಲಿ ಸ್ವಾಮಿ. ಇನ್ನೂ ಆ ಮಕ್ಕಳು ಒಂದಾಗುವಂತ ಅವಕಾಶಗಳು ಇರುವುದರಿಂದ ಇನ್ನು ಕೃಪೆ ತೋರಿ ಅವರ ಹೃದಯಗಳಲ್ಲಿ ಕಾರ್ಯ ಮಾಡಿ ಒಬ್ಬರನ್ನೊಬ್ಬರು ಕ್ಷಮಿಸಿ, ಒಬ್ಬರನ್ನೊಬ್ಬರು ಅಂಗೀಕರಿಸಿಕೊಂಡು, ಒಬ್ಬರನ್ನೊಬ್ಬರು ಸಹಿಸಿಕೊಂಡು ನಿನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಿಕ್ಕಾಗುವಂತೆ, ನಿನ್ನ ಪ್ರೀತಿಯಲ್ಲಿ ಸ್ಥಿತಿಗೆ ಬರುವಂತೆ ಪವಿತ್ರಾತ್ಮ ದೇವರು ಅವರಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಈ ವಿಷಯದಲ್ಲಿ ಸ್ವಾಮಿ ನೊಂದುಕೊಂಡಿರುವಂತಹ ತಂದೆ ತಾಯಿಗಳನ್ನು ಆಶ್ರಯಿಸೋರನ್ನು ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಪಡಿಸು ಸ್ವಾಮಿ. ನಿರಾಸೆಗೊಳ್ಳದೆ ನಿನ್ನ ಮೇಲಿನ ನಂಬಿಕೆ, ವಿಶ್ವಾಸದಲ್ಲಿ ಮುಂದೆ ಹೋಗಲೇಬೇಕಾದಂತಹ ಬಲಾಧಿಕೆಗಳನ್ನು ಕೊಡಿಸು. ಏನೇನು ನಡೆದರೂ ನಿನ್ನ ಚಿತ್ತಕ್ಕೆ ಒಪ್ಪಿಸಿ ನಿನ್ನ ಚಿತ್ತದಲ್ಲಿ ಎಲ್ಲವನ್ನ ಸ್ವಾಮಿ ಅವರು ಕಾಣುವಂತೆ ಸಹಾಯ ಮಾಡಿ. ಕಳೆದುಕೊಂಡಂತ ಪ್ರತಿಯೊಂದು ಆಶೀರ್ವಾದಗಳನ್ನ ಸ್ವಾಮಿ ನಾವು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ವಿ, ಅದನ್ನು ಅವರ ಜೀವಿತದಲ್ಲಿ ಅನುಭವಿಸುವಂತೆ ಕಾರ್ಯ ಮಾಡಿ. ಉಳಿದ ಪ್ರಿಯ ಮಕ್ಕಳ ಜೊತೆಗಿರು ಸ್ವಾಮಿ. ಅವರನ್ನು ಆಶ್ರಯಿಸು, ಅವರ ಕುಟುಂಬಗಳನ್ನ ಆಶ್ರಯಿಸು, ಅವರ ಶ್ರೀಮತಿಯವನ್ನ ಆಶ್ರಯಿಸು ಸ್ವಾಮಿ. ವೈಯಕ್ತಿಕವಾಗಿ ಅವರನ್ನು ಮುಟ್ಟು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತಿಳಿಸು. ಎಲ್ಲಾ ನಿರಾಸೆ ಆತಂಕಗಳನ್ನ ತೆಗೆದುಹಾಕು. ನಂಬಿಕೆಯಿಂದ ಇನ್ನು ಮುಂದೆ ಹೋಗುವಂತೆ, ನಿರಾಜ್ಯಕ್ಕಾಗಿ ದುಡಿಯುವಂತೆ, ಅವ್ರ ಕನ್ನತ ಕನಸು ನನಸಾಗುವಂತೆ ಸಹಾಯ ಮಾಡಿ. ಸೇವೆಯಲ್ಲಿ ಆಸಕ್ತಿ ಇರುವುದರಿಂದ ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಗೊಳಿಸು. ಸೇವೆಗೆ ಬೇಕಾದ ಅನುಕೂಲಗಳನ್ನ ದಯಪಾಲಿಸು. ಎಲ್ಲಾ ನಿರಾಶೆಗಳನ್ನ ತೆಗೆದು ಹಾಕು ಸ್ವಾಮಿ. ಅವ್ರನ್ನ ಪರಾಮರ್ಶು. ನಿನ್ನ ಪರಿಶುದ್ಧವಾದಂತ ಒಳ್ಳೆಯ ದಿನಮಾನಗಳನ್ನ ಅವರು ಅನುಭವಿಸುವಂತೆ ಉಪತೂರು ಕರ್ತನೆ. ವಿಶೇಷವಾಗಿ ಕರ್ತನೆ ಹಿರಿಯಂತ ವಿಜಯ್ ಕುಮಾರ್ ಸಾರ್ ಅವ್ರಿಗಾಗಿ ಸ್ತೋತ್ರ. ಅವ್ರನ್ನ ಆರಿಸ್ಕೊಂಡಿದ್ದಿ ಸ್ವಾಮಿ. ನಿನ್ನ ಸೇವೆಯನ್ನು ನಡೆಸಿದಿ. ಅನೇಕ ಶೋಧನೆ ಸಮಸ್ಯೆಗಳನ್ನ ಎದುರಿಸಿದ್ದಾಗಿ ನೀನು ಅವ್ರನ್ನ ಕೈ ಬಿಡದೆ ಸತ್ಯದಲ್ಲಿ ನೆಲೆಗೊಳಿಸಿ, ನಿನ್ನ ಪ್ರೀತಿಯಲ್ಲಿ ನಡೆಸಿ, ನಿನ್ನ ಸೇವೆಯಲ್ಲಿ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲ ಹೊಂದುವಂತೆ ಕಾರ್ಯ ಮಾಡಿದ ಇದಕ್ಕಾಗಿ ಸ್ತೋತ್ರ.
ಕುಟುಂಬ ಅವ್ರ ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರವನ್ನು ಬಲಪಡಿಸು, ಚೈತನ್ಯಪಡಿಸು, ಇನ್ನೂ ಹೆಚ್ಚಿನ ಆರೋಗ್ಯ ಕೊಡು, ಕ್ಷೇಮ ಕೊಡು, ಕುಟುಂಬದಲ್ಲಿ ಸಮಾಧಾನ ಕೊಡು ಸ್ವಾಮಿ. ಸೇವೆ ಮಾಡಲು ಬಲಾಧಿಕೆಗಳನ್ನು ಅನುಭವಿಸು, ಎಲ್ಲ ಕೊರತೆಗಳನ್ನು ನೀಗಿಸು, ಎಲ್ಲ ಸಮಸ್ಯೆಗಳನ್ನು ದೂರ ಮಾಡು. ನಿನ್ನ ಸೇವೆಯಲ್ಲಿ ನಾವೆಲ್ಲರೂ ಇನ್ನಷ್ಟು ಬಲ ಹೊಂದಿದವರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿಯಲು ವಿಶೇಷವಾದ ಬಲವನ್ನು ಅನುಗ್ರಹಿಸಿ ಸ್ವಾಮಿ. ನಿನ್ನ ವಾಕ್ಯ ತಿಳಿಸು ಹಾಗೆ ಸ್ವಾಮಿ. ನನ್ನನ್ನು ನಿರೀಕ್ಷಿಸುವವರು, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಾಗಿ ರೆಕ್ಕೆಗಳನ್ನು ಕಟ್ಟಿಕೊಂಡು ಮೇಲೆ ಮೇಲೆ ಏರುವರು, ಓಡಿ ತನೆಯರು, ನಡೆದು ಬಳಲರು ಎಂಬುದಾಗಿ ಹೇಳಿದೆ. ಹಾಗೆಯೇ ಆಗಲಿ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿ ಸೇವಾಶಕ್ತಿ ಇರುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ಯೆಹೋವನು ಸ್ವಾಮಿ ಹೊಸ ಬಲವನ್ನ ನೀಡಿ ಕರ್ತನೆ ಹದ್ದುಗಳಂತೆ ರೆಕ್ಕೆಗಳನ್ನು ಕಟ್ಟಿಕೊಂಡು ಮೇಲೆ ಮೇಲೆ ಏರುವಂತೆ, ನಿನ್ನ ಸೇವೆ ಮಾಡುವಂತೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಚೈತನ್ಯ ಪಡಿಸು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ಮಕ್ಕಳನ್ನ, ಹಿರಿಯರನ್ನ ಆಶ್ರಯಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ನಾಮದ ಘನತೆಗೋಸ್ಕರ ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಬೇಕೆಂದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಆಮೆನ್. ಕೆಲವು ನಿಮಿಷಗಳನ್ನ ನಾವು ದೇವರ ವಾಕ್ಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಈ ಸಮಯದಲ್ಲಿ ದೇವರು ನಮಗೆ ಕೊಡುವಂತ ಮನ್ನಾ ಏನು ಅಂತ ಹೇಳುವಾಗ, ದೇವರು ನನ್ನನ್ನು ಪ್ರೇರೇಪಿಸಿ ಈ ಸಮಯದಲ್ಲಿ ನಂಬಿಕೆ ವಿಚಾರವಾಗಿ ಪ್ರಸ್ತಾಪಿಸುವಂತೆ ನಮ್ಮೆಲ್ಲರ ಮಧ್ಯದಲ್ಲಿ ಅದರ ಬಗ್ಗೆ ನಾವು ಪ್ರಾರ್ಥಿಸ್ಲಿಕ್ಕಾಗುವಂತೆ ದೇವರು ಪ್ರೇರೇಪಿಸಿ ನಡೆಸುವಂತನಾಗಿದ್ದಾನೆ. ವಿಶೇಷವಾಗಿ ಕೊನೆ ಕಾಲದಲ್ಲಿ ಜೀವಿಸುವಂತ ನಮ್ಮೆಲ್ಲರಿಗೂ ಒಂದು ಮಾತು ಏನು ಅಂತ ಹೇಳಿದ್ರೆ ಅದು ಹಬಕ್ಕುಕ್ 2:4 ಹೇಳುವಂತದ್ದಾಗಿದೆ. ನೀತಿವಂತನು, ನಾವೆಲ್ಲರೂ ನೀತಿಯನ್ನ ಅನುಸರಿಸಿ ಜೀವಿಸುವಂತ ಸಂದರ್ಭದಲ್ಲಿ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಸೊ ನೀತಿವಂತನು ನಂಬಿಕೆಯಿಂದಲೇ ಬದುಕು. ನಂಬಿಕೆ ಅನೇಕ ವಿಧದಲ್ಲಿ ಅನೇಕ ಡೆಫಿನೇಷನ್ಸ್ ನಾವು ನೋಡ್ತೇವೆ, ಅನೇಕ ವಿಧವಾಗಿ ವರ್ಣನೆಯನ್ನ ನೋಡ್ತೇವೆ. ಯೇಸು ಕ್ರಿಸ್ತನ ದೃಷ್ಟಿಕೋನದಲ್ಲಿ ನಂಬಿಕೆ ಎಂಬುದಾಗಿ ಹೇಳುವಾಗ ಏನನ್ನ ಅದು ಸೂಚಿಸುವಂತದ್ದಾಗಿದೆ ಎಂಬುದಾಗಿ ನಾವು ಒಂದು ಸ್ವಲ್ಪ ಕಾಲ ವಿಶೇಷವಾಗಿ ನಮ್ಮ ಗಮನವನ್ನ ಮತ್ತಾಯ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 5-13 ವಚನವನ್ನ ನೋಡಿಕೊಳ್ಳೋಣ. ಮತ್ತಾಯ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 5-13 ವಚನ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂಥದಿಂಥದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಾಮ್ ಇಸಾಕ್ ಊಟಕ್ಕೆ ಕೂಡುವರು. ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯುವವು ಇರುವವು ಎಂದು ಹೇಳಿದನು. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು.
ಎಂಬುದಾಗಿ ನಾವು ನೋಡ್ತೇನೆ. ಇಲ್ಲಿ ಶತಾಧಿಪತಿಯ ಒಂದು ಇನ್ಸಿಡೆಂಟ್ ನೋಡ್ತೇವೆ. ಶತಾಧಿಪತಿಯ ಮನೆಯಲ್ಲಿ ಆಳಿಗೆ ಆರೋಗ್ಯ ಕೆಟ್ಟದನ್ನ ನಾವು ನೋಡ್ತೇವೆ. ಆ ಒಂದು ಸಂದರ್ಭದಲ್ಲಿ ಆತನು ಯೇಸು ಕ್ರಿಸ್ತನ ಬಳಿಗೆ ಬರುವಂತನಾಗಿದ್ದಾನೆ. ಇಲ್ಲಿ ಒಂದು ನನಗೆ ಇಷ್ಟವಾದಂಥದ್ದು, ಶತಾಧಿಪತಿ ತನ್ನ ಆಳಿನ ಬಗ್ಗೆ ಆತನು ಕೇರ್ ತಗೊಂಡದ್ದನ್ನ ನಾನು ಇಲ್ಲಿ ದೇವರು ಒತ್ತಾಯ ಮಾಡಿದ್ರು. ಅದೇ ರೀತಿ ಆತನು ಯೇಸು ಕ್ರಿಸ್ತನ ಬಳಿಗೆ ಬಂದನು. ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಯೇಸು ಕ್ರಿಸ್ತನು ನಾನು ನಿಮ್ ಜೊತೆಗೆ ಬರ್ತೇನೆ, ಆತನ ವಾಸಿ ಮಾಡ್ತೇನೆ ಅಂತ ಹೇಳಿದಾಗ ಆತನು ಶತಾಧಿಪತಿ ಅನ್ಯನು, ಆತನು ಇನ್ನೂ ಬಿಲೀವರ್ ಆಗಿರ್ಲಿಲ್ಲ ಅಂತ ನಾನು ಹೇಳ್ತೇನೆ. ಅನ್ಯನಾಗಿದ್ದು ಯೇಸು ಕ್ರಿಸ್ತನ ಹತ್ರ ಬಂದು ಆತನ ಹೇಳುವಂತನಾಗಿದೆ, ನೀನು ಮಾತು ಹೇಳು ತಂದೆ ಸಾಕು, ಆತ ಗುಣವಾಗುತ್ತಾನೆ. ಸೊ ಯೇಸು ಕ್ರಿಸ್ತನ ಇಲ್ಲಿ ಆಶ್ಚರ್ಯ ಪಡುವಂತನಾಗಿದೆ. ಈ ನಂಬಿಕೆಗೆ ಒಂದು ಡೆಫಿನೇಷನ್ ಇಲ್ಲಿ ಕೊಡ್ತಾರೆ ಇವರು. ಸೊ ಇಂಥ ಒಂದು ನಂಬಿಕೆಯನ್ನ ನಾನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಂತಹ ಒಂದು ದೊಡ್ಡ ನಂಬಿಕೆ, ಇದು ನಂಬಿಕೆ ಅಂತಂದ್ರೆ ದೊಡ್ಡ ನಂಬಿಕೆ. ಸೊ ಯಾವುದು ದೊಡ್ಡ ನಂಬಿಕೆ? ದೊಡ್ಡ ನಂಬಿಕೆ ಯೇಸು ಕ್ರಿಸ್ತನ ಆ ಮಾತಿನಲ್ಲಿರುವಂತ ಬಲದ ಮೇಲೆ, ಆ ಮಾತಲ್ಲಿರುವಂತ ಶಕ್ತಿಯ ಮೇಲೆ ಆತನು ವಿಶ್ವಾಸವಿಟ್ಟನು ಎಂಬುದಾಗಿ ನೋಡಿದೆ. ಆತನ ಇಲ್ಲಿ ವರ್ಣಿಸ್ತಾನೆ ಏನಂದ್ರೆ, ನಾನು ಒಂದ್ ಮಾತು ಹೇಳಿದ್ರೆ ಹೋಗು ಅಂತ ಹೇಳಿದ್ರೆ ಅವ್ರು ಹೋಗ್ತಾರೆ. ಅಂದ್ರೆ ಆತನ ಹೇಳಿದಂಥದನ್ನೆಲ್ಲ ಅವರು ಕಾರ್ಯಸಿದ್ಧಿಗೆ ಆತನ ಮಾತಿಗೆ ಕಿವಿಗೊಟ್ಟು ಎಲ್ಲಾ ಕಾರ್ಯಗಳನ್ನ ಮಾಡುವಂತರಾಗಿದ್ದಾರೆ. ಆ ಕಾರ್ಯ ನೆರವೇರುತ್ತೆ. ನೀನು ಆ ರೀತಿ ಒಂದು ಮಾತು ಹೇಳುತ್ತಂದೆ. ಸೊ ಯೇಸು ಕ್ರಿಸ್ತನ ಲಾರ್ಡ್ಶಿಪ್ ಅಥವಾ ಆತನ ದೈವತ್ವವನ್ನ ಆತನು ಎತ್ತಿ ಹಿಡಿದ. ಅದಾಗಿಯೂ ಆತನು ಹಂಬಲ್ ಆದ. ನೀನು ನಮ್ಮ ಮನೆಗೆ ಬರೋಷ್ಟು ದೇವರೇ ನಾನು ಯೋಗ್ಯನಲ್ಲ, ಒಂದು ಮಾತು ಹೇಳು ಎಂಬುದಾಗಿ. ಸೊ ಆ ಮಾತಲ್ಲಿ ಆತನು ವಿಶ್ವಾಸ ಇಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಆ ದೊಡ್ಡ ನಂಬಿಕೆ ಪ್ರತ್ಯುತ್ತರವಾಗಿ ಆ ಆಳಿಗೆ ವಾಸಿವಾಯಿತು. ಆ ನಿನ್ನ ನಂಬಿಕೆಯಂತೆ ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಲು ಅದೇ ಗಳಿಗೆಯಲ್ಲಿ ಅವನಿಗೆ ಗುಣವಾಯಿತು ಅಂದಾಗ ನಾವು ನೋಡ್ತೇವೆ. ನಂಬಿಕೆ ವಿಚಾರದಲ್ಲಿ ನಾವು ಕೆಲವೊಂದ್ ಸರ್ತಿ ಏರುಪೇರುಗಳನ್ನ ಅನುಭವಿಸ್ತೇವೆ. ಅಂದ್ರೆ ವಿ ಆರ್ ಎವ್ರಿ ಓಕೆ, ಪ್ರಾರ್ಥಿಸೋಣ, ಇನ್ನೊಂದು ಸಮಯ ಹೋಗಲಿ, ಆ ಸಮಯ ಆದ್ಮೇಲೆ ನೋಡೋಣ ಅಂತ ನಾವು ಎವಲ್ಯೂಷನ್ಗಾಗಿ ನಾವು ನೋಡ್ತೇವೆ ಹೊರತು ತಕ್ಷಣವೇ ಆ ಒಂದು ಆ ಕಾರ್ಯ ನೆರವೇರೋದ್ರಲ್ಲಿ ನಾವು ಬಿಲೀವ್ ಮಾಡುವುದಿಲ್ಲ. ಸೊ ನನ್ನ ಉದ್ದೇಶ ಏನಂತಂದ್ರೆ, ಸಮಯದಲ್ಲಿ ಇಲ್ಲಿ ದೇವರ ವಾಕ್ಯದ ಮೇಲೆ ಬರುವಂತ ವಾಕ್ಯದ ಮೇಲೆನೆ ಆತನು ಅದರಲ್ಲಿರುವಂತ ಬಲದ ಮೇಲೆ ಆತನು ವಿಶ್ವಾಸವಿಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದೆ. ಅನೇಕ ಸರ್ತಿ ನಾವು ವಾಕ್ಯ ಓದುವಾಗ ನಾವ್ ಹೆಂಗೆ ಯೋಚನೆ ಮಾಡ್ತೀವಿ ಅಂತಂದ್ರೆ, ನನ್ನ ಈ ಸತ್ಯ ನನಗೆ ಬರೋಕಿನ ಮುಂಚೆ ವಾಕ್ಯನ ತೆಗೆದುಕೊಂಡು ಬೇಕು ಎಂಬುದಾಗಿ ಒಂದು ವಾಕ್ಯ ನನಗೆ ಸಿಕ್ತು. ನಾನು ಪ್ರಯತ್ನ ಮಾಡ್ತೇನೆ, ನಾನು ವೈರಿಯನ್ನು ಪ್ರೀತಿಸ್ಬೇಕು, ನಾನು ವೈರಿಯನ್ನ ಪ್ರೀತಿಸ್ಬೇಕು. ಸೊ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರತಿ ಸರ್ತಿ ವಾಕ್ಯ ಬಂದಾಗ ನನ್ನ ಪ್ರಯತ್ನ ಇದೇ ರೀತಿ ಇರುವಂತದ್ದಾಗಿದೆ. ಸೊ ಆ ಸಮಯದಲ್ಲಿ ನಾನು ಏನಂತೇನೆ, ಪ್ರತಿ ಸರ್ತಿ ನಾನು ವೈರಿಯನ್ನು ಪ್ರೀತಿಸ್ಬೇಕಾದ್ರೆ ನಾನು ಸೋಲುವಂತನಾಗಿದೆ. ನನ್ನ ಕಡೆಯಿಂದ ಇದು ಸಾಧ್ಯನೇ ಇಲ್ಲ. ಸೊ ಯಾವಾಗ ನಾವು ವಾಕ್ಯದಲ್ಲಿ ಅದರ ಶಕ್ತಿ ಇದೆ ಎಂಬುದಾಗಿ ನಾವು ನೋಡಿದಾಗ ನನ್ನ ಪ್ರಾರ್ಥನೆ ಯಾವ ರೀತಿ ಚೇಂಜ್ ಆಯ್ತು ಅಂದ್ರೆ, ನಿನ್ನ ವಾಕ್ಯ ವೈರಿಗಳನ್ನ ಪ್ರೀತಿಸೋದಕ್ಕಾಗಿ ಹೇಳುವಂತದ್ದಾಗಿದೆ. ನನ್ನಲ್ಲಿ ಬಲ ಸಾಲದು, ಆ ವಾಕ್ಯ ನನ್ನಲ್ಲಿ ನೆರವೇರಿದೆ
ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನ ಅನುಗ್ರಹಿಸಿಕೊಟ್ಟು ದೇವರು ಆ ವಾಕ್ಯ ನನ್ನಲ್ಲಿ ನೆರವೇರುವಂತದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. 55ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ಹೀಗೆ ಹೇಳುವವನಾಗಿದ್ದಾನೆ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುವುದಿಲ್ಲ. ಯಾವುದು ಹಿಂದಿರುವುದಿಲ್ಲ ಅಂತೀರಿ? ವ್ಯರ್ಥವಾಗಿ ಹಿಂದಿರುವುದಿಲ್ಲ. ಆತನ ಬಾಯಿಂದ ಹೊರಟ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸಿ ಆತನು ಉದ್ದೇಶಿಸಿದ್ದನ್ನು ಕೈಗೂಡಿಸದೆ ಹೊರತು ಆತನ ಕಡೆಗೆ ವ್ಯರ್ಥವಾಗಿ ಹಿಂದಿರುವುದಿಲ್ಲ. ಸೊ ಆತನ ವಾಕ್ಯ ಬಲ, ಆತನ ಮಾತಿನಲ್ಲಿ ಬಲವಿದೆ. ಆತನು ಬೆಳಕಾಗಲಿ ಎಂದು ಹೇಳಿದಾಗ ಬೆಳಕಾಯಿತು. ಸಮಸ್ತವನ್ನು ಆತನು ಮಾತಿನಿಂದನೇ ಸೃಷ್ಟಿಸಿದನು ಎಂದಾಗ ನೋಡ್ತೇವೆ. ದೇವರ ವಾಕ್ಯವನ್ನು ಓದುವಾಗ ಅದು ನಮ್ಮಲ್ಲಿ ಕಾರ್ಯಸಿದ್ಧಿಗೆ ಬರುವಂತದ್ದಾಗಿದೆ. ಆ ವಾಕ್ಯ ತಾನಾಗೇ ತನ್ನ ಕೆಲಸವನ್ನ ಮಾಡುವಷ್ಟು ಶಕ್ತಿ ಉಳ್ಳದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಕೊರತೆ ಏನು ಅಂತಂದ್ರೆ ಶತಾಧಿಪತಿಯ ಈ ನಂಬಿಕೆ. ಶತಾಧಿಪತಿಯ ಈ ನಂಬಿಕೆ ಇಲ್ಲದೆ ಇರುವುದಕ್ಕಾಗಿ ನಮ್ಮ ಜೀವಿತದಲ್ಲಿ ಅನೇಕ ದೇವರ ವಾಕ್ಯಗಳು ನೆರವೇರುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ಸಮಯದಲ್ಲಿ ದೇವರು ಇಂತಹ ನಂಬಿಕೆಗೆ ನಮ್ಮನ್ನು ನಡೆಸಲಿ. ಯಾಕೆಂದ್ರೆ ಕೊನೆ ಕಾಲದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥದ್ದು ಏನು ಅಂತಂದ್ರೆ ನಂಬಿಕೆಯಿಂದಲೇ ನಂಬಿಕೆಯಿಂದಲೇ ಬದುಕುತ್ತೇನೆ. ಇಂಥ ನಂಬಿಕೆ ನಮ್ಮದಾಗಿ ದೇವರನ್ನು ನಾನು 3 ಹಿರಿಕರನ್ನ ನಾನು ಇದರ ಕುರಿತಾಗಿ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಪ್ರೇಮ್ನಾಥ್ ಅಂಕಲ್, ವಿಜಯ್ ಕುಮಾರ್ ಅಂಕಲ್ ಹಾಗೂ ರಾಜೇಶ್ವರಿ ಆಂಟಿ ಅವರು ಕೂಡ ಇದರ ಕುರಿತಾಗಿ ಪ್ರಾರ್ಥಿಸುತ್ತೀವಿ ಎಂಬುದಾಗಿ ನಾನು ಕೇಳ್ತೀನಿ. Let us pray. Oh, gracious Heavenly Father, we thank you, my Lord, once again for giving us this wonderful opportunity, Lord, to come down before you, to bow down before you, my Lord, early in the morning hours. Lord, we thank you for this great privilege as you have given us a good night's sleep, my Lord, and help us to awake ourselves and come down to be with you, to spend hours with you, my Lord. Lord, we thank you as you were on the earth, and as you are doing these things, my Lord, praying for your Father. For everything you depended on your Father, my Lord. Did nothing without your Father's permission. So likewise, my Lord, we too, Lord, have come to you as our Father. Lord, please be with us. Help us, my Lord. Fulfill all our desires, my Lord. Help us to do good that is in your sight. Yes, Lord. Especially pray for the faith as the chief of the army had faith in you, though he was a Gentile. Yet, Lord, he had such a faith that one word was enough to heal his servant. So, Lord, please help us to have that faith. We know, my Lord, whatever we ask in your name, it shall be definitely given. Lord, provided we are in you. So, Lord, please help us to be with you. Nothing is impossible, my Lord. But please help us to be with you. Definitely, my Lord, it is very true. And we have experienced, my Lord, that whenever we are in you and we are prayed for whatever that has all been taken place,
And this is all just because of your mercy on us, my Lord. So, Lord, once again, I submit the entire congregation, especially Pastor M. Raju and his family. Please bless us, my Lord, and help us to have faith as a chief had in his life. Help us to be faithful and, Lord, to wait on you for the works to be happened. We very well know, my Lord, that you will not leave our hands. You have seen in the scriptures, whoever follows me, he shall not let us down. He shall always make us a head and not a tail. Lord, we thank you for these wonderful promises that you have made. Help us, my Lord, to obey your commandments, to be with you. As the brother said, my Lord, that we are helpless. On our own, we are unable to do anything. Only with your presence, I'm sure, my Lord, can do wonders. Lord, once again, we come to your feet, my Lord. Please lift us up. Please fulfill all our desires, my Lord, and help us to be with you. Thank you, my Lord, for leading us. Bless us, lead us, and guide us, Lord. Pray in the precious name of Jesus Christ. Amen. Amen. ಪ್ರಾರ್ಥನೆ ಮಾಡೋಣ. ವಿಜಯ್ ಕುಮಾರ್ ಸರ್, ಗುಡ್ ಮಾರ್ನಿಂಗ್ ಮಾಡ್ತಿದ್ದೀರಾ? ಓ ನಮಸ್ತೆ ನಮಸ್ತೆ. ಮಣಿ ಮಾಡ್ಲಾ? ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ, ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬುದಾಗಿ ಚಿಕ್ಕ ಹಿಂದಾಗಿ ನಿನ್ನ ಪವಿತ್ರ ಪಾದದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ ನಿನ್ನ ನಾಮ ಕೊಂಡಾಡುವಂತ ಮಹಾಭಾಗ್ಯ ಬೋಧಕರಾದ ಯಮರಾಜರ ಮುಖಾಂತರ ಅನುಗ್ರಹ ಮಾಡ್ತಾ ಇದೆಯಪ್ಪ. ನಿನಗೆ ಕೊಟ್ಟು ಸ್ತೋತ್ರ ಸ್ವಾಮಿ. ಬೋಧಕರನ್ನ ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು, ಅವರ ಸೇವೆಯನ್ನು ಆಶೀರ್ವದಿಸಪ್ಪ. ಅವರ ಕನಸನ್ನು ನನಸಾಗಿ ಮಾಡ್ತಾ ಇದ್ವಿ ದೇವರೇ. ನಿನ್ನ ವಾಕ್ಯದಲ್ಲಿ ಸ್ವಾಮಿ ನಾವು ನಂಬಿಕೆ ಇಟ್ಟು ವಿಶ್ವಾಸದಿಂದ ಬರೋದಾದರೆ ರೋಗಿನ ಸ್ವಸ್ಥಪಡಿಸುವಂಥದ್ದಾಗಿದೆ ಎಂಬುದಾಗಿ ತೆಗೆದುಕೊಂಡಿದ್ದೇವೆ ಸ್ವಾಮಿ. ನಿಜವಾಗ್ಲೂ ನಾವು ನಿನ್ನಲ್ಲಿ ನಂಬಿಕೆ ವಿಶ್ವಾಸದಿಂದ ಬಿಡುವಾಗ ನೀನು ಅನುಗ್ರಹಿಸಲು ಶಕ್ತನಾಗಿದೆ. ಶತಾಧಿಪತಿಯ ಸ್ವಾಮಿ, ನಂಬಿಕೆಯಿಂದ ನಿನ್ನ ಪಾದಕ್ಕೆ ಬಂದಿರುವಾಗ ದೇವರೇ ನಿನ್ನ ಆರೋಗ್ಯ ಕೊಟ್ಟಿದ್ದೀನಿ. ನಿಮಗೆ ಸ್ತೋತ್ರ. ಈ ಲೋಕದಲ್ಲಿ ನಾವು ಅಂತ್ಯ ದಿನಮಾನಗಳು ಜೀವಿಸ್ತಾ ಇದ್ದೇವೆ. ನಮ್ಮಲ್ಲಿ ನಂಬಿಕೆ ಬೇಕು ಸ್ವಾಮಿ. ನಂಬಿಕೆ ನಮ್ಮನ್ನು ಪೂರೈಸುವಂಥದ್ದಾಗಿದೆ ಸ್ವಾಮಿ. ನಂಬಿದರೆ ದೇವರ ಮಹಿಮೆ ಕಾಣುವಂಥದ್ದಾಗಿದೆ ಕರ್ತನೆ. ಅಂತ ನಂಬಿಕೆ ನಮ್ಮಲ್ಲಿ ಕರ್ತನೆ. ದೇವರೇ, ಯವನಸ್ಥ ಮಗನು ಒಳ್ಳೆಯ ಸಂದೇಶವನ್ನು ತರುವಂತೆ ಅನ್ನೋದಿನದ ಮನ್ನ ಮಗನ ಮುಖಾಂತರ ನೀಡಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಯವನಸ್ಥ ಮಗನನ್ನು ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಿ, ನಿಮಗೆ ಸ್ತೋತ್ರ ಹೇಳುತ್ತೇವೆ ಕರ್ತನೆ. ತಂದೆಯಾದ ದೇವರೇ ಸ್ವಾಮಿ, ಇವತ್ತಿನ ದಿನದಲ್ಲಿ ರಕ್ಷಕನೇ, ಅನೇಕ ಯವನಸ್ಥರು ಸ್ವಾಮಿ ತಂದೆ ತಾಯಿಗಳ ಒಂದು ಅಧೀನದಲ್ಲಿದೆ ಸ್ವ ಇಚ್ಛೆಯಿಂದ ತಮ್ಮ ಬದುಕನ್ನೇ ಬರಡು ಮಾಡಿಕೊಂಡು ಓಡಾಡ್ತಕ್ಕಂಥದನ್ನು ನೋಡುತ್ತಿದ್ದೇವೆ. ಆದರೆ ಸ್ವಾಮಿ, ಎಣ್ಣೆ ಮರಗಳ ಸಸಿಗಳಂತೆ ಬೆಳೆದಿರುವ ಈ ಮಕ್ಕಳಿಗೆ ಇಂಥ ಒಂದು ದೈವಿಕ ಜ್ಞಾನ ಕೊಟ್ಟಿದೆಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ದೈವಿಕತ್ವದಲ್ಲಿ ಬೆಳೆಸ್ತಾ ಇದೆಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನಾದ ದೇವರೇ, ಈ ರೀತಿ ಸ್ವಾಮಿ ಯೆಹೋವನ ಭಕ್ತರು ಆಶೀರ್ವಾದ ಹೊಂದುವರು ಎಂಬುದಾಗಿ ಅಂತ ಆಶೀರ್ವಾದ ನಿಧಿಯಾಗಿ ಅವರ ಕುಟುಂಬ, ಪಾಸ್ಟರ್ ಅವರ ಕುಟುಂಬ ಕೊಟ್ಟಿದ್ಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ವಿಶೇಷವಾಗಿ ಸಕಲ ಕುಲ ಜನಾಂಗ ಭಾಷೆದವರು ಇಂಥ ಸತ್ಯದ ಪರಿಜ್ಞಾನದಲ್ಲಿ ಬೆಳಿಬೇಕು. ಎಲ್ಲರಿಗೂ ಸತ್ಯ ಸುವಾರ್ತೆ ಸಾರಲ್ಪಡಬೇಕು ಸ್ವಾಮಿ. ತಂದೆ ಆದ ದೇವರೇ, ಅನೇಕರು ಕತ್ತಲಲ್ಲಿದ್ದಾರೆ ಸ್ವಾಮಿ. ಅನೇಕ ಯವನಸ್ಥರು ಸ್ವಾಮಿ ನಿನ್ನಿಂದ ದೂರ ಹೋಗಿದ್ದಾರೆ ಸ್ವಾಮಿ. ಅಪ್ಪ, ಅವರನ್ನು ನಿನ್ನ ಶಾಶ್ವತ ಪ್ರೇಮದಿಂದ ಸೆಳೆದುಕೊಂಡು ಸ್ವಾಮಿ ರಕ್ಷಣೆಯ ಮಾರ್ಗಕ್ಕೆ ನಡೆಸು.
ಬೋಧಕರ ಸೇವೆ ಮುಖಾಂತರ ಕಾರ್ಯನಿರ್ವಹಿಸು ಸ್ವಾಮಿ. ತಂದೆ ಆದ ದೇವರೇ, ಇಲ್ಲಿಗೆ ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರಿಸರೆ ಕಾಪಾಡು ಕರ್ತನೆ. ದೇವ, ನೀನು ಸರ್ವಶಕ್ತನಾಗಿದ್ದೀನಿ. ನಿನ್ನ ಕಾರ್ಯಗಳು ಯಾವ ರೀತಿ ಸಾಧಿಸ್ತೆ ಅಂತ ಹೇಳಿ ಸ್ವಾಮಿ ಕ್ರಿಯೆಯಲ್ಲಿ ತೋರಿಸ್ತಿದ್ದಿ ಪ್ರಭು. ನಿನಗೆ ಸ್ತೋತ್ರ ಹೇಳ್ತೇವೆ ಕರ್ತನೆ. ಸ್ವಾಮಿ, ಈ ಒಂದು ದಿನ ರಕ್ಷಕ, ನಾವು ನಿನ್ನ ವಾಕ್ಯದಿಂದ ಮೆಲುಕು ಹಾಕುವಂತೆ ಈ ಒಂದು ಬಲ ನೀನ್ ನೀಡಿದಿ, ಆತ್ಮಿಕ ಆಹಾರ ನೀಡಿದಿ. ನಿನ್ನ ಮಗನ ಮುಖಾಂತರ ಸ್ವಾಮಿ ನಿನ್ ಸ್ತೋತ್ರ ಹೇಳ್ತೇನಪ್ಪ. ದೇವರೇ, ಕ್ರಿಸ್ಟಫರ್ ಮಗನನ್ನು ಆಶೀರ್ವಾದ ಮಾಡು, ಅವರ ಸೇವೆನ ಆಶೀರ್ವದಿಸು, ಅವರು ಹಾಕಿಕೊಂಡ ಯೋಜನೆಗಳ ಸಫಲತೆ ಕೊಡು ಸ್ವಾಮಿ. ಅವರಿಗೆ ಬೇಕಾದದ್ದನ್ನೆಲ್ಲ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ನಿಜವಾಗ್ಲು ಈ ಒಂದು ಚಿಕ್ಕ ಕುಟುಂಬದಲ್ಲಿ ಎಂತ ಪ್ರಾರ್ಥನೆ ಬಲ ಇದೆ, ಯಾವ ರೀತಿ ನೀನು ಕಾರ್ಯ ಸಾಧಿಸ್ತಾ ಇದ್ದೆ ಎಂಬುದನ್ನು ಇಲ್ಲಿ ನೀ ತೋರಿಸ್ಕೊಡ್ತಾ ಇದ್ದೀಪ್ಪ. ನಿನಗೆ ಕೊಂಡಾಡುತ್ತೇನೆ ಸ್ವಾಮಿ, ನಿನ್ ಸ್ತುತಿಸ್ತೋತ್ರ ಹೇಳ್ತೇನಪ್ಪ. ತಂದೆಯಾದ ದೇವರೇ, ಪ್ರೇಮನಾಥ್ ಕುಲ್ಕರ್ ಬ್ರದರ್ ಆಗಿರ್ಲಿ, ಡೇವಿಡ್ ಬ್ರದರ್ ಆಗಿರ್ಲಿ ಸ್ವಾಮಿ, ತಂದೆಯಾದ ದೇವರೇ, ಲೋಕೇಶ್ ಅಂಕಲ್ ಆಗಿರ್ಲಿ, ಅವಲಿ ನಮ್ಮನವರಾಗಿರ್ಲಿ, ವಿಜಯ್ ಕುಮಾರ್ ಸರ್ ಆಗಿರ್ಲಿ, ಎಲ್ಲರ ಕುಟುಂಬಗಳನ್ನು ನೆನಪಿ ಕೊಡ್ತೇನಪ್ಪ ಸ್ವಾಮಿ. ಆನಿ ಮಗಳನ್ನ ಆಶೀರ್ವದಿಸು ಪ್ರಭುವೆ. ಎಲ್ಲರೂ ಸ್ವಾಮಿ ಆತ್ಮಿಕ ದಾಹದಿಂದ ಸ್ವಾಮಿ ಆಸಕ್ತಿಯಿಂದ ನಿನ್ನ ಪಾದದಲ್ಲಿ ಬಂದಿರುವಾಗ ನೀನು ತೃಪ್ತಿಪಡಿಸಿ ಸಮಾಧಾನದಿಂದ ಕಾಪಾಡು ಕರ್ತನೆ. ಗಲಿಬಿಲಿಯಲ್ಲಿ ಬದುಕದೆ, ಶಾಂತಿ ಸಮಾಧಾನದಿಂದ ಬದುಕದೆ ದೇವರೇ, ನಿನ್ನ ವಾಕ್ಯ ಎಂಬ ಖಡ್ಗವನ್ನು ಹಿಡಿದುಕೊಂಡು ಸ್ವಾಮಿ ನಂಬಿಕೆ ಎಂಬ ಗುರಾಣಿ ಕಟ್ಟಿಕೊಂಡು ದೇವರೇ, ನಿನ್ನ ಸಾಕ್ಷಿಗಳಾಗಿ ನಿನ್ನ ಮಕ್ಕಳಾಗಿ ಲೋಕವನ್ನು ಜಯಿಸುವಂತ ಶಕ್ತಿ ನೀಡಿ ನಡೆಸು ಕರ್ತನೆ. ತಂದೆ, ನರೆ ಬರುವಾಗಲೂ ನೀ ಜೊತೆಯಲ್ಲಿರ್ತೆ ಅಂತೇಳಿ ವಾಗ್ದಾನ ಮಾಡಿದಿ ಸ್ವಾಮಿ. ಇಕ್ಕಟ್ಟಿನಲ್ಲಿ ನನಗೆ ಮೊರೆಯಿಡ್ರಿ, ನಾ ಸಂತರ ಕೊಡಿದೆ ಅಂತ ಹೇಳಿದ್ದಿ. ನೀನು ನಮ್ಮ ಕುರುಬನಾಗಿದ್ದಿ ಸ್ವಾಮಿ. ನಮ್ಗೆ ನೀನು ದೊಣ್ಣೆಯು ಕೋಲ್ ಆಗಿದ್ದಿ ಕರ್ತನೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ಈ ಜೊತೆದ್ದು ನಮ್ಮನ್ನು ಧೈರ್ಯಪಡಿಸುವಂತ ದೇವರಾಗಿದ್ದಿ ಸ್ವಾಮಿ. ನಿನ್ಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಇದುವರೆಗೂ ನಿಮ್ಮ ಮಗನ ಮುಖಾಂತರ ನಮ್ಗೆ ಒಳ್ಳೆ ಸಂದೇಶ ಕೊಡುವಂತೆ ನೀನ್ ಮಾಡಿದ್ದಕ್ಕಾಗಿ ನಿನ್ನ ಸ್ತೋತ್ರ ಸ್ವಾಮಿ. ಮತ್ತೊಂದು ನಮ್ಮೆಲ್ಲ ಶಾಲೆಗಳನ್ನು ನಿನ್ ಕೈ ಕೊಡ್ತೇವೆ ಸ್ವಾಮಿ. ನಮ್ಮ ಸಭೆಗಳನ್ನು ನಿನ್ ಕೈ ಕೊಡುತ್ತೇವೆ, ನಮ್ಮ ಪ್ರಾಂತ ನಿನ್ ಕೈ ಕೊಡ್ತೇವೆ, ನಮ್ಮ ಕುಟುಂಬಗಳನ್ನು ನಿಮ್ ಕೈ ಕೊಡ್ತೇವೆ ಸ್ವಾಮಿ. ಪರಿಸ್ಥಿತಿ ಬದಲಾಯಿಸಲು ನೀನೊಬ್ಬನೇ ಶಕ್ತನಾಗಿದ್ದಿ ದೇವರೇ. ಅದಕ್ಕಾಗಿ ದಿನನಿತ್ಯ ನಿನ್ನ ಪಾದದಲ್ಲಿ ಅಡ್ಡು ಬಿದ್ದು ಬೇಡ್ತೇವೆ ಸ್ವಾಮಿ. ಕರ್ತನೆ, ಬೇಡಿರಿ ಕೊಡ್ತೇನೆ ಅಂತ ಹೇಳಿದಲ್ಲ, ಅಂಗಲಾಚಿ ಬೇಡುವ ನಿನ್ ಮಕ್ಕಳಿಗೆ ಸ್ವಾಮಿ. ಸ್ವಾಮಿ ಜಡಿದು ಅಲ್ಲಾಡಿಸಿ ಸರಿಗು ತುಂಬಿಸುವಂತ ದೇವರು ನೀನಿದ್ಯಲ್ಲಪ್ಪ ಸ್ವಾಮಿ. ಅದಕ್ಕೆ ನಿನ್ನಲ್ಲಿ ಬೇಡುತ್ತೇವೆ ಕರ್ತನೆ. ನಮ್ಮ ಶಾಲೆ ಪರಿಸ್ಥಿತಿ ಬದಲಾಯಿಸು ಸ್ವಾಮಿ. ನಮ್ಮ ಪ್ರಾಂತ್ಯದ ಪರಿಸ್ಥಿತಿ ಬದಲಾಯಿಸು ಸ್ವಾಮಿ. ಪಾಪ ಯಾರ ಮುಖಾಂತರ ಪಾಪ ಸ್ವಾಮಿ ಸುತ್ತಿಕೊಂಡಿದ್ದೆ ದೇವ್ರೇ, ಅದನ್ನು ತೊಳೆದು ಶುದ್ಧಿಗೊಳಿಸು ಪ್ರಭು. ನಿನ್ನ ಆತ್ಮನ ಸಹಾಯ ನೀಡು. ಈ ಪ್ರಾಂತ್ಯಕ್ಕೆ ನಿನ್ನ ಕರುಣೆಯ ಮಳೆ ಸುರಿಸು ಸ್ವಾಮಿ. ದೇವ, ಶಾಲೆಯ ಶಿಕ್ಷಕರ ಪರಿಸ್ಥಿತಿ ನೀನು ಬಲ್ಲವನಾಗಿದ್ದಿ ಪ್ರಭುವೆ. ನೀನೇ ಅವರೆಲ್ಲರ ದಾಹವನ್ನು ತೀರಿಸು ಸ್ವಾಮಿ. ಕರ್ತನಾದ ದೇವರೇ, ಮನುಷ್ಯ ಮಾತ್ರ ಸಾಧ್ಯ ಇಲ್ಲ, ಅದು ನಿನ್ನೊಬ್ಬಾತನಿಂದ ಸಾಧ್ಯ ಪ್ರಭು. ನಾವು ಇಮೋಷನ್ ಯಾವ ರೀತಿ ತನ್ನ ಪ್ರಾರ್ಥಿಸುವ ಕೈಗಳು ಜೋಲು ಬಿದ್ದವು, ಜೋಲು ಬೀಳದಂತೆ ಯಾವ ರೀತಿ ಎಲ್ಲರೂ ಕೈ ಎತ್ತಿ ಪ್ರಾರ್ಥಿಸುವಂತೆ ಸಹಾಯ ನೀಡಿದರು, ಹಾಗೆ ಪ್ರಿನ್ಸಿಪಾಲ್ ಕೈ ಎತ್ತಿ ಪ್ರಾರ್ಥಿಸುವಂತೆ ಸಹಕಾರ ನೀಡುವಂತೆ ಎಲ್ಲರೂ ದೇವರೇ ಜೊತೆಲಿದ್ದು ಸಹಕರಿಸಲಿಕ್ಕೆ ಆಗುವಂತೆ ಸಹಾಯ ಮಾಡು. ಆನ್ಯುವಲ್ ಡೇಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹಣದ ಸಹಾಯ ಬೇಕಾಗಿದೆ ಕರ್ತನೆ. ನೀನೇ ಅದನ್ನು ಸ್ವಾಮಿ ಪೂರೈಸುವವನಪ್ಪ. ನಿನ್ನ ನಾಮದಲ್ಲಿ ಬೀಳುವ ನಿನ್ನ ಮಕ್ಕಳು ಹೃದಯ ತೆರೆದು ನೀಡುವಂತೆ ಕೊಡುವಂತೆ, ಆ ಕಾರ್ಯ ಪರಿಪೂರ್ಣವಾಗ್ಲಿಕ್ಕೆ ಆಗುವಂತೆ, ಶಾಲೆಯ ಒಂದು ಅಭಿವೃದ್ಧಿ ಕಾಣುವಂತೆ ನೀನು ಸಹಾಯ ಮಾಡು ಕರ್ತನೆ. ತಂದೆ ಆದ ದೇವರೇ ಸ್ವಾಮಿ, ಶಾಲೆಗೋಸ್ಕರ ಸಹಾಯ ಮಾಡುವಂತ ಎಲ್ಲ ನಿನ್ನ ಮಕ್ಕಳನ್ನು, ಪ್ರಾರ್ಥಿಸುವಂತ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಕುಟುಂಬಗಳನ್ನು ಆಶೀರ್ವದಿಸು ಕರ್ತನೆ. ದೇವ, ಅದು ಚಿಕ್ಕದಾಗಿರುವುದ್ರು ದೊಡ್ಡದಾಗಿದ್ರು ಪ್ರಭುವೆ, ಆತ್ಮದಿಂದ ಕೊಡುವ ಆ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರ ಕುಟುಂಬಗಳನ್ನು ಕಾಪಾಡು ಕರ್ತನೆ. ಈ ದಿನದಲ್ಲಿ ಸ್ವಾಮಿ ಪರೀಕ್ಷೆ ಬರೆದಂತ ಮಕ್ಕಳಿಗಾಗಿ ಬೇಡುತ್ತೇವೆ, ಬರ್ಲಿಕ್ಕಿರುವವರಿಗಾಗಿ ಬೇಡುತ್ತೇವೆ ಸ್ವಾಮಿ. ನೀನೇ ದಯ ತೋರಿಸು. ಆ ಮಕ್ಕಳು ವಿವೇಕ ಜ್ಞಾನದಿಂದ ತುಂಬಿದವರಾಗಿದ್ದು ಉತ್ತಮ ರೀತಿಯಲ್ಲಿ ಬರೆದು ಪಾಸ್ ಆಗ್ಲಿಕ್ಕೆ ಸಹಾಯ ಮಾಡು ಕರ್ತನೆ. ತಂದೆ ಆದ ದೇವರೇ, ನನ್ನ ಮಗಳು ಬರೆದ ಪರೀಕ್ಷೆಯಲ್ಲಿ ಜಯ ಕೊಡು ಕರ್ತ. ಅಪ್ಪ ಸ್ವಾಮಿ, ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಡೆಸಿಕೊಡು ಕರ್ತನೆ. ನೀನು ಸ್ವಾಮಿ ಸಕಲವನ್ನು ಬಲ್ಲಂತ ದೇವರೇ ಸ್ವಾಮಿ. ಬಂಡೆಯೊಳಗೆ ನೀರು ಕೊಟ್ಟಂತ ಸರ್ವಶಕ್ತನೇ, ಮಕ್ಕಳಿಲ್ಲದೆ ಇರೋರಿಗೆ ದೇವರೇ ನೀನು ಸರ್ವವನ್ನು ಸ್ವಾಮಿ ಅವರ
ಒಂದು ಹೊಟ್ಟೆಗಳನ್ನು ಮುಟ್ಟುವಂತೆ ಅನ್ನಳಿಗೆ ನೀನು ಯಾವ ರೀತಿಯ ಅವಳ ಪರಿಸ್ಥಿತಿ ಬದಲಾಯಿಸಿ ಆಶೀರ್ವಾದ ಮಾಡಿದ್ಯಪ್ಪ, ಹಾಗೆ ಸ್ವಾಮಿ ನೀನು ಈ ಮಕ್ಕಳನ್ನು ಕರುಣಿಸು, ನಿನ್ನ ಕೈ ಕೊಡ್ತೀನಪ್ಪ. ನಮ್ ಚಿತ್ತ ಅಲ್ಲ, ನಿನ್ ಚಿತ್ತ ಸ್ವಾಮಿ, ನಿನ್ ಚಿತ್ತ ನೆರವೇರ್ಬೇಕು ಕರ್ತನೆ, ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ತಂದೆಯಾದ ದೇವರೇ, ಹೀಗೆ ನಾವು ಪ್ರಾರ್ಥಿಸುವ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಪವಿತ್ರ ಪಾದಕ್ಕೆ ಇಡ್ತೇನೆ ಸ್ವಾಮಿ. ಅನೇಕರು ಕರ್ತನೆ ಕ್ಯಾನ್ಸರ್ ಕಾಯಿಲೆಗಳಿಂದ ನಾನಾ ವಿಧವಾದ ರೋಗಗಳಿಂದ ಬಳಲುತ್ತಿದ್ದಾರೆ ದೇವರೇ ಸ್ವಾಮಿ. ಅನೇಕರಿಗೆ ಸ್ವಾಮಿ ಆರ್ಥಿಕ ಸಮಸ್ಯೆ ಉಂಟು ಕರ್ತನೆ. ನೀನೇ ಸರ್ವವನ್ನು ಬಲ್ಲಂತ ಸರ್ವಶಕ್ತನೇ, ಸರ್ವಕ್ಕೂ ಪರಿಹಾರ ನೀಡುವ ಆತನೇ, ನಿನಗೆ ಮೊರೆ ಇಡುತ್ತಿದ್ದೇನೆ ಭೂಮಿ ಕಡೆ ಭಾಗದಿಂದ. ನನ್ನ ಮೊರೆ ಲಾಲಿಸು, ನನ್ನ ಮೊರೆಗೆ ಸ್ವಾಮಿ ಒಂದು ವೇಳೆ ನನ್ನ ಪಾಪ ಅಡ್ಡಿಯಾಗಿದ್ರೆ ನನ್ನ ಪಾಪವನ್ನು ಕ್ಷಮಿಸು. ಪಶ್ಚಾತ್ತಾಪದಿಂದ ನಿನಗೆ ವಿಜ್ಞಾಪಿಸ್ತೇನೆ ಪ್ರಭುವೇ, ನೀನೇ ದಯ ತೋರಿಸು. ಎಲ್ಲರಿಗೂ ನಿನ್ನ ಪವಿತ್ರ ಮುದ್ರೆ ಹಾಕು. ಪವಿತ್ರ ಆತ್ಮ ದೇವರೇ ನಿನ್ನ ಪವಿತ್ರತೆಯಲ್ಲಿ ನಡೆಸಿ ಕಾಪಾಡ್ತಾ ಸಂರಕ್ಷಿಸ್ತಾ ಬರ್ತೇನೆ ಅಂತೇಳಿ ನನ್ನ ತಂದೆ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬಿಡ್ತೇನೆ ಸ್ವಾಮಿ. ಆಮೇನ್. ಆಮೆನ್. ಆಮೆನ್. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧ ಪರ್ವತದಲ್ಲಿ ಆಸೀನಾಗಿ ಪರಲೋಕ ಭೂಲೋಕಗಳನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಎಲ್ಲವನ್ನು ಸಂತೈಸಿ ಸಂರಕ್ಷಿಸಿ ಪ್ರೀತಿಸಿ ನಡೆಸುತ್ತಾ ಬರುತ್ತಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ನಮ್ಮನ್ನು ಕತ್ತಲೆಗಳಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಾಶಯಗಳನ್ನು ನಾವು ಅಳವಡಿಸಿಕೊಂಡು ಮತ್ತೊಬ್ಬರಿಗೆ ನಾವು ಪ್ರಚಾರ ಮಾಡುವಂತಹ ಒಂದು ಶಕ್ತಿಯನ್ನು ನಮ್ಮ ಕೊಡೋದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವರು ಆದರಕೊಂಡ ಜನಾಂಗವು, ರಾಜವಂಶದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದೀರಿ. ಈ ಲೋಕದಲ್ಲಿ ಸ್ವಾಮಿ ನಿಜಕ್ಕೂ ನಾವು ರಾಜ್ಯ ವಂಶದವರು, ಅಂದರೆ ಸೃಷ್ಟಿಕರ್ತನಾದ ನಿನ್ನ ವಂಶದವರಾಗಿ ನಮ್ಮನ್ನು ಕರೆದಿದ್ದೀರಿ. ಈಗಾಗಲೇ ನಾವು ಪ್ರಾರ್ಥಿಸಿದ್ದೇವೆ. ನಮ್ಮ ಸಹೋದರರು ಪ್ರಾರ್ಥಿಸಿದಂತ ಪ್ರಾರ್ಥನೆ, ನಮ್ಮ ಸಹೋದರಿ ಮಾಡಿದಂತ ಭಿನ್ನಹ ಹಾಗೂ ನಮ್ಮ ಬೋಧಕರು ನಡೆಸುವಂತ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಬೆಳಗಿನ ಜಾವ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸುವ ದಿನನಿತ್ಯ ನಮ್ಮ ಜೀವಿತದಲ್ಲಿ ಎಚ್ಚರವಾಗಿದ್ದು ನಮ್ಮ ಜೀವನ ನಡೆಸಬೇಕು. ಯಾಕೆಂದರೆ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಜೀವಿಸ್ತಿದ್ದೇವೆ, ಅದು ನಿನ್ನ ಚೆನ್ನಾಗಿ ಗೊತ್ತಿದೆ. ನಿನ್ನ ಕೃಪೆ, ನಿನ್ನ ಸಹಾಯ ಇಲ್ಲಿವರು ನಮ್ಮ ನಡೆಸ್ಕೊಂಡು ಬಂದಿದೆ. ನಾಮಕ್ಕೆ ಸ್ತೋತ್ರವಾಗಲಿ. ಓ ಸ್ವಾಮಿ, ನಮ್ಮ ಆಸಕ್ತಿ, ನಮ್ಮ ಪ್ರಾರ್ಥನೆ ಬಲವನ್ನಾಗಿದೆ. ನಾವು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಗಳು, ಭಿನ್ನಹಗಳು ಇವೆಲ್ಲ ಸನ್ನಿಧಿಗೆ ಮುಟ್ಟಿದೆ. ಇದೆಲ್ಲವೂ ಸಹ ಮತ್ತೊಬ್ಬರಿಗೆ ಸ್ವಾಮಿ, ಇದೆಲ್ಲವೂ ಸಹ ನಮ್ಮ ಪ್ರಾರ್ಥನೆ ಅವು ಅದರಿಂದ ಲಾಭದಾಯಕವಾಗಿದ್ದು ಆಧ್ಯಾತ್ಮಿಕಲು ಶಾರೀರಿಕವಾಗಿ ಬಲಗೊಳ್ಳುವಂತೆ ಬಲಪಡಿಸು. ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ಅನೇಕರ ಬೇಡಿಕೆಗಳು ಬೇಕಾದಷ್ಟಿದೆ, ಅದೆಲ್ಲವನ್ನು ಪೂರೈಸಿ ನಡೆಸ್ತಾ ಬರಬೇಕೆಂದು ಪ್ರಾರ್ಥಿಸುತ್ತೆ. ವಿಶೇಷವಾಗಿ ಈ ಕೂಟ ನಡೆಸಿಕೊಡುವಂತಹ ಬೋಧಕರಲ್ಲಿ ಆಶ್ರಯಿಸಿ ಕುಟುಂಬದ ಬಲಪಡಿಸು, ಹಾಗೂ ಸಹೋದರ ಮಗನನ್ನು ಕೂಡ ನಡೆಸಿಕೊಟ್ಟಂತಹ ಸಹೋದರವನ್ನು ಆಶ್ರಯಿಸಿ ಬಲಪಡಿಸಿ ಅವರ ಕುಟುಂಬದ ಬಲಪಡಿಸು. ಪ್ರಾರ್ಥನೆ ಮಾಡಿದಂತಹ ಸಹೋದರರು ಹಾಗೂ ಸಹೋದರಿಯನ್ನು ವಿಶೇಷವಾಗಿ ನೀನು ಆಶ್ರಯಿಸಿ ಬಲಪಡಿಸುತ್ತೆ. ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಹಿಂಡಾಗಿ ನಿನ್ನ ಪ್ರಸನ್ನತೆಯ ಮಧ್ಯದಲ್ಲಿ ಅನೇಕರಿಗೆ ನಾವು ಬೆಳಕಿನ ಮಕ್ಕಳಾಗಿ ನೀಡುವಂತೆ ನಮ್ಮನ್ನು ಆರಿಸಿಕೊಂಡಿದ್ರಿ. ನಾವು ಸ್ತೋತ್ರ. ಇವೆಲ್ಲವೂ ನಾವು ಸದುಪಯೋಗಪಡಿಸಿಕೊಳ್ಳುವಂತೆ ಹಾಗೂ ನೀವು ಹೆಚ್ಚಿನ ರೀತಿಯಲ್ಲಿ ನಿನ್ನ ವಿಷಯದಲ್ಲಿ ನಾವು ಆಸಕ್ತಿಯುಳ್ಳವರಾಗಿ ಮತ್ತೊಬ್ಬರಿಗೆ ತಿಳಿಸುವಂತ ಒಂದು ಮನೋಭಾವನೆಯನ್ನು, ನಾವು ಧೈರ್ಯವನ್ನು, ಜ್ಞಾನವನ್ನು, ವಿವೇಕವನ್ನು, ವಾಕ್ಚಾತುರ್ಯವನ್ನು, ಬುದ್ಧಿಯನ್ನು ದಯಪಾಲಿಸಿಕೊಂಡು ನಮ್ಮನ್ನು ಬಲಪಡಿಸಿ ನಡೆಸ್ತಾ ಬರಬೇಕೆಂದು ಈ ಒಂದು ದಿನವೂ ಶುಭಕಾರಿಯಾದ ದಿನವಾಗಿದ್ದು ನಾವೆಲ್ಲರೂ ಸಹ ನಿನ್ನ ವಿಷಯದಲ್ಲಿ ಶಾಶ್ವತ ಮಕ್ಕಳನ್ನು ನಿಲ್ಲುವಂತೆ ಬಲಪಡಿಸಬೇಕೆಂದು ಮತ್ತು ನಾವತಿ ಪ್ರಭು ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಂಡು ದೇವ ತಂದೆಯೇ, ಆಮೆನ್. ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಂತ ನಿಮ್ಮೆಲ್ಲರಿಗೂ ಹಿರಿಕರಿಗೂ ನಾನು ವಿಶೇಷ ರೀತಿಯಿಂದ ಧನ್ಯವಾದವನ್ನು ಸಲ್ಲಿಸುವಂತನಾಗಿದ್ದೇನೆ. ಪ್ರಾರ್ಥನಾ ಮನವಿಗಳು ಏನಿದ್ದ ಪಕ್ಷದಲ್ಲಿ ಅದನ್ನ ನೀವು ಹೇಳ್ಬೇಕಾಗಿ ಕೇಳ್ಕೊಳ್ತೇನೆ. ಅಥವಾ ಅದನ್ನ ನಾವು ದೈನಿಕ ನಮ್ಮ ದಿವಸದ ಮುಂದಿನ ಪ್ರಾರ್ಥನೆಯಲ್ಲಿ ನಾವು ಅದನ್ನ ನಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳೋಣ ಎಂದಾಗ ನಾನು ಕೋರುವಂತನಾಗಿದ್ದೇನೆ. ಇನ್ನು ಇತರೆ ಪ್ರಾರ್ಥನೆ ಮನವಿ ಇದ್ದ ಪಕ್ಷದಲ್ಲಿ ಹೇಳ್ಬೇಕಂತಾಗಿ ನಾನು ಕೇಳ್ಕೊಳ್ತೇನೆ. ಎನಿ ರಿಕ್ವೆಸ್ಟ್ ಫಾರ್ ದ ಪ್ರೇಯರ್ಸ್ ಪ್ಲೀಸ್ ಲೆಟ್ ಅಸ್ ನೋ. ಕೇಟ್ಲಿನ್ ಜಾರ ಅವ್ರ ಬರ್ತ್ಡೇ ಇದೆ ಇವತ್ತು, ಮಗಳ ಬರ್ತ್ಡೇಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಕೇಟ್ಲಿನ್ ಜಾರ. ಓಕೆ ಸರ್, ನಮ್ ಸ್ಕೂಲ್ ಆನ್ಯುವಲ್ ಡೇ 7th ಇದೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಹಣದ ಸಹಾಯ ಬೇಕಾಗಿದೆ.
ಹಾಗೆ ನಮ್ಮ ಚರ್ಚ್ ಸೆಂಟ್ರಲ್ ಚರ್ಚ್ ಅಲ್ಲಿ 9th ಮಾರ್ಚ್ ಪ್ರೋಗ್ರಾಮ್ ನಡೆಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದು ಪ್ರೇಯರ್ ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. Okay. Yeah, brother, just pray for my family, Kolkar family. Especially pray for Pooja and Vinayak. Okay. Yeah, some settlement is there on 6th of this month. Okay. So just pray for that, especially Pooja and Vinayak. So please pray for them. ನನ್ನ ಮಗಳ ಕುಟುಂಬಕ್ಕಾಗಿ, ನನ್ನ ಮಗನ ಕುಟುಂಬಕ್ಕೆ, ಜೆಸ್ಸಿಕನ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಪ್ರಿನ್ಸ್ ಸಾರವಾಗಿ ಪ್ರಾರ್ಥನೆ ಮಾಡ್ರಿ, ಮತ್ತೆ ನಮ್ಮ ಕುಟುಂಬಕ್ಕಾಗಿ, ಆಮೇಲೆ ಬಾಳ ಸಂಗಾತಿಗಾಗಿ ಪ್ರಾರ್ಥನೆ ಮಾಡಿ, ಮುತ್ತು ಮತ್ತೆ ಕಿಶೋರ್ ಕುಮಾರ್ ಅವರಿಬ್ಬರಿಗಾಗಿ. Request Pastor Amraji to pray on this request and close the session. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಕೃಪಾ ಸನ್ನಿಧಾನಕ್ಕೆ ಬಂದು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳ ಮುಖಾಂತರವಾಗಿ ನಿನಗೆ ಮೊರೆ ಇಡುವಾಗ ನಮಗೆ ಸದುತ್ತರವನ್ನ ಕೊಡುತ್ತಾ ನಮ್ಮನ್ನ ಪರಿಪಾಲಿಸುತ್ತಾ ಬಂದಿದ್ದಿ ತಂದೆ, ಇದಕ್ಕಾಗಿ ಸ್ತೋತ್ರ. ಬೆಳಗಿನ ಜಾವದಲ್ಲಿ ಅನೇಕ ಕೋರಿಕೆಗಳೊಂದಿಗೆ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕೃಪೆಯಿರಲಿ ಸ್ವಾಮಿ, ಆತ್ಮನ ಬಲವಿರಲಿ, ಪರಲೋಕದ ಶಕ್ತಿ ಇರಲಿ. ಮಾಡುವಂತೆ ಎಲ್ಲ ಪ್ರಾರ್ಥನೆಗಾಗಿ ಸ್ತೋತ್ರ. ಎಲ್ಲರ ಪ್ರಾರ್ಥನೆಯನ್ನು ಕೇಳಿದಿ ಸ್ವಾಮಿ, ನೀನು ಸದುತ್ತರವನ್ನು ಕೊಟ್ಟಿದ್ದಿ, ಇದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಆಶೀರ್ವಾದಗಳೊಂದಿಗೆ ನಂಬಿಕೆ ವಿಶ್ವಾಸದಲ್ಲಿ ನಾವು ಮುಂದೆ ಹೋಗಲು ಸ್ವಾಮಿ ಪವಿತ್ರಾತ್ಮ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವಂತೆ ಸಹಾಯ ಮಾಡಿ. ವಿಶೇಷವಾಗಿ ಮಗು ಕ್ಯಾಟ್ಲಿನ್ ಜಾರಗೂ ಪ್ರಾರ್ಥನೆ, ಮಗಳನ್ನ ಸ್ವಾಮಿ 4 ವರ್ಷಗಳು ಆಶೀರ್ವಾದದಾಯಕವಾದಂತ ಜೀವಿತವನ್ನು ಅನುಭವಿಸಿ 5ನೇ ವರ್ಷಕ್ಕೆ ಕಾಲಿಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮಗಳನ್ನು ಆಶೀರ್ವದಿಸು, ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಗೊಳಿಸು. ಈ ದಿನದ ಆಶೀರ್ವಾದವನ್ನ ಮಗಳು ಅನುಭವಿಸುವಂತೆ ಸುಕ್ಷೇಮದಿಂದ ಸಂತೋಷದಿಂದ ನಿನ್ನನ್ನು ಕೊಂಡಾಡಿ ನಿನ್ನನ್ನು ಘನಪಡಿಸುವ ಹಾಗೆ ಹೊಸ ವರ್ಷದೆಲ್ಲ ದಿನಗಳು ಆರೋಗ್ಯಕರವಾಗಿ ಸುಕ್ಷೇಮಕರವಾಗಿದ್ದುಕೊಂಡು ನಿನಗೆ ಮಹಿಮೆ ತರುವಂತ ಮಗಳಾಗಿ ಬೆಳೆಯುವಂತೆ ಸಹಾಯ ಮಾಡಿಸುವ. ತಂದೆ ತಾಯಿಗಳನ್ನು ಆಶ್ವದಿಸು, ಆಶೀಸ್ ಮತ್ತು ರಿಸ್ಪಾ ಅವರನ್ನು ಆಶ್ವದಿಸು. ಆ ಮಗಳಿಗೆ ಬೇಕಾದಲ್ಲ ಸುರಕ್ಷತೆಯ ಸುಕ್ಷೇಮವನ್ನು ತರಲಿಕ್ಕಾಗುವಂತೆ ಎಲ್ಲಾ ವಿಷಯದಲ್ಲಿ ನಿನ್ನ ಭಯಭಕ್ತಿಯನ್ನು ಬೆಳೆಸಲಿಕ್ಕಾಗುವಂತೆ ಸಹಾಯ ಮಾಡಿಸು. ವಿಶೇಷವಾಗಿ ಸ್ವಾಮಿ ಸಹೋದರಿ ರಾಜೇಶ್ವರಿ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ, ಅವರ ಮಗಳ ಜೆಸ್ಸಿಕಾ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಬಹಳ ಸಂಗಾತಿಗಾಗಿ ಅವರ ಭವಿಷ್ಯಕ್ಕಾಗಿ ಪ್ರಾರ್ಥಿರುವಾಗ ನಿನ್ನ ಕಾರ್ಯ ಮಾಡು ಸ್ವಾಮಿ. ನಿನ್ನ ಕೃಪೆಯಿಂದ ಎಲ್ಲವನ್ನು ಒದಗಿಸಿಕೊಟ್ಟು ಆ ಮನೆಯು ಸಂಪೂರ್ಣತೆಯನ್ನ ಕಾಣುವಂತೆ ಸಹಾಯ ಮಾಡು ಸ್ವಾಮಿ. ಯಾವ ಕೊರತೆ ಇಲ್ಲದೆ ಸಮಾಧಾನದಿಂದ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಲು, ನಂಬಿಕೆಯಲ್ಲಿ ಬೆಳೆಯಲು, ವಿಶ್ವಾಸದಲ್ಲಿ ಜೀವಿಸಲು ಕಾರ್ಯ ಮಾಡು. ಅವ್ರಿಗಾಗಿ ನೀನು ಮಾಡೋದೆಲ್ಲ ಮೇಲಿಗಾಗಿ, ಮಗನಿಗಾಗಿ, ಮಗಳಿಗಾಗಿ, ಜಾಸ್ಮಿನ್ಗಾಗಿ ಸ್ತೋತ್ರ ಸ್ವಾಮಿ. ಆ ಮಗಳನ್ನ ಮುಟ್ಟಿ ಆ ಮಗಳಿಗೆ ಗರ್ಭ ಫಲವನ್ನ ನೀಡಿ ಆ ಮಕ್ಕಳು ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ ಕೃಪೆ ತೋರಿಸು ಸ್ವಾಮಿ. ಪ್ರಾರ್ಥನೆ ಸ್ವಾಮಿ, ಆ ಮಗನನ್ನು ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತಿನ್ನಿಸು. ಆ ಮಗನಿಗೆ ಯಾವುದೇ ಅಸ್ವಸ್ಥತೆ ಬಾರದಾಗಿದ್ದರೆ ಬೇಲಿನ ಹಾಕು, ಸೈತಾನ ಕಾರ್ಯಗಳನ್ನು ಲಯಪಡಿಸು. ಕ್ರಿಸ್ತನ ನಾಮದಲ್ಲಿ ಮಗುವನ್ನ ಬಲಪಡಿಸು, ಗುಣಪಡಿಸು. ಆರೋಗ್ಯವಂತನಾಗಿ ಬೆಳೆದು ಸುಕ್ಷೇಮದಿಂದ ನಿನ್ನನ್ನು ಕೊಂಡಾಡಲು ಯಾವುದೇ ಚಿತ್ತ ಭಯವಿಲ್ಲದೆ ತಂದೆ ತಾಯಿಗಳು ಸಮಾಧಾನದಿಂದ ಜೀವಿಸಲು ಅನುಕೂಲ ಮಾಡಿದರು ಸ್ವಾಮಿ. ಮುತ್ತು ಮತ್ತು ಕಿಶೋರ್ ಅವರ ಬಾಳ ಸಂಗಾತಿಗೂ ಪ್ರಾರ್ಥನೆ ಸ್ವಾಮಿ. ನೀನು ಕಾರ್ಯ ಮಾಡು. ಮಕ್ಕಳ ಭವಿಷ್ಯಕ್ಕೆ ನೀನು ಆಧಾರವಾಗಿದ್ದು ಉತ್ತಮವಾದಂತಹ ವಿಶ್ವಾಸಿಗಳನ್ನ ಒದಗಿಸಿಕೊಟ್ಟು ಆ ಮಕ್ಕಳು ಸಮಾಧಾನದಿಂದ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು, ಅವ್ರ ಕಣ್ಣದ ಕನಸುಗಳು ನನಸಲಾಗಲು ಕಾರ್ಯ ಮಾಡು ಸ್ವಾಮಿ. ಕೂಟದಲ್ಲಿ ಭಾಗವಹಿಸುವಂತಹ ಪ್ರತಿಯೊಬ್ಬ ಸಹೋದರ ಸ್ತುತಿಸ್ತೇನೆ. ಹಿರಿಯರಂತ ಪ್ರೇಮರ್ಗೂ ಪ್ರಾರ್ಥನೆ ಸ್ವಾಮಿ. ಅವರ ಮಕ್ಕಳಾದಂತ ವಿನಯ ಮತ್ತು ಪೂಜಾ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. 6ನೇ ತಾರೀಕು ಕರ್ತನೆ ಅವರ ಕೆಲವೊಂದು ವಿಷಯಗಳು ತೀರ್ಮಾನವಾಗಬೇಕಾಗಿರುವುದರಿಂದ ನಿನ್ನ ಕೃಪೆ ತೋರು ಸ್ವಾಮಿ. ಯಾವ ವಿಷಯಕ್ಕೆ ಅವರನ್ನ ಸೇರಿಸಬೇಕು, ಯಾವ ವಿಷಯದಲ್ಲಿ ಸ್ವಾಮಿ ಅವರನ್ನ ನೀನು ಪರಿಪಾಲಿಸಬೇಕು, ಹೇಗೆ ನಿನ್ನ ಸದುತ್ರವನ್ನು ಅವರು ಕಾಣಬೇಕು,
ನೀನೇ ಅವ್ರಿಗೆ ದಯಪಾಲಿಸ್ಕೊಡು ಸ್ವಾಮಿ. ನಿನ್ನ ಚಿತ್ತ ನೆರವೇರಲಿ, ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಎಲ್ಲವನ್ನ ಒದಗಿಸಿಕೊಡುವಂತ ದೇವರಾಗಿದೆ. ನಿನ್ನ ಮೇಲೆ ನಂಬಿಕೆ ಭರವಸೆ ಇಟ್ಟವರಾಗಿ ಮುಂದೆ ನಿರೀಕ್ಷೆಯಿಂದ ಆಶೀರ್ವಾದಕ್ಕೆ ಅವರ ಪಾತ್ರ ಆಗುವಂತೆ ಸಹ ಮಾಡಿಸುವ. ಬೀದರ್ ಶಾಲೆಯಲ್ಲಿ ನಡತಕ್ಕಂತ ಕಾರ್ಯಕ್ರಮವನ್ನು ಆಶೀರ್ವದಿಸುವಾಗ ಬೀದರ್ ಸಭೆಯಲ್ಲಿ ನಡತಕ್ಕಂಥ ಕಾರ್ಯಕ್ರಮ ಆಶ್ವಸ್ತು. 2 ಕಾರ್ಯಗಳಲ್ಲಿ ನೀನು ಇದ್ದುಕೊಂಡು ನಿನ್ನ ಕೃಪೆಯಿಂದ ಎಲ್ಲರನ್ನ ಒಟ್ಟುಗೂಡಿಸಿ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಪವಿತ್ರಾತ್ಮನ ಬಲದಿಂದ ಆ ಒಂದು ಸೇವೆಗಳು ಅಭಿವೃದ್ಧಿ ಹೊಂದಲು ಆ ದಿನದ ಆಶೀರ್ವಾದಗಳು ತುಂಬಿಕೊಳ್ಳಲು ಎಲ್ಲಾ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಹೀಗೆ ಕೊರತೆ ಇರುವಂತ ಎಲ್ಲಾ ಕೊರತೆಗಳನ್ನ ನೀಗಿಸಿ ಪ್ರತಿಯೊಬ್ಬರ ಜೀವಿತವನ್ನ ನಿನ್ನ ಹಸ್ತದಲ್ಲಿಟ್ಟು ಪರಾಮರ್ಶೆ ನಡೆಸಬೇಕೆಂದು ಬೇಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಮಕ್ಕಳಿಗಾಗಿ ವಿಶೇಷವಾಗಿ ಈ ದಿನದ ಸಂದೇಶವನ್ನ ಹಾಗೂ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಸಹೋದರ ಕ್ರಿಸ್ಟೋಫರ್ ಅವರನ್ನ ನಷ್ಟಪಡಿಸ್ತೀನಿ. ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ಕೊಟ್ಟಂತ ಮಕ್ಕಳನ್ನ ಕುಟುಂಬವನ್ನ ಮಕ್ಕಳನ್ನ ಸ್ಮರಿಸ್ತೇನೆ. ಆತ್ಮನ ಬಲದಿಂದ ಅಭಿಷೇಕಿಸಿ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂತೆ ನಮ್ಮ ಚೈತನ್ಯ ಪಡಿಸು. ಪ್ರತಿದಿನ ಹೊಸದಾಗಿ ನಿನ್ನ ಆಶೀರ್ವಾದಗಳೊಂದಿಗೆ ಬಂದು ಕೃತಜ್ಞತೆಯಿಂದ ಸಲ್ಲಿಸುತ್ತಾ ಸಾಕ್ಷಿ ನೀಡುತ್ತಾ ರಾಜ್ಯಕ್ಕಾಗಿ ಸಾಕ್ಷಿ ನೀಡಿದಂತೆ ಎಲ್ಲಾ ಮಕ್ಕಳನ್ನ ಸೂರ್ಯ ಅಂತ ಹೇಳಿ ನಮ್ಮವ್ರನ್ನ ಪ್ರಚಾರವನ್ನ ಹಾಗೂ ಸ್ವಾಮಿ ರಾಜೇಶ್ವರಿ ಅವ್ರನ್ನ ಹಾಗೂ ವಿಜಯ್ ಕುಮಾರ್ ಸರ್ ಅವನ್ನ ನೀನು ಆಶೀರ್ವದಿಸು. ಲೋಕೇಶ್ ಅಂಕಲ್ ಆಶೀರ್ವದಿಸು ಸ್ವಾಮಿ. ಎಲ್ಲಾ ಕುಟುಂಬದ ಮೇಲೆ ನಿನ್ನ ದಯೆ ಇರಲಿ, ಆತ್ಮನ ಬಲವಿರಲಿ, ಪರಲೋಕದ ಶಕ್ತಿ ಇರಲಿ. ನೀನು ಹೆಚ್ಚಿನ ಆತ್ಮಗಳೊಂದಿಗೆ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂತೆ, ನಿನ್ನ ಸೇವೆ ಮಾಡುವಂತೆ, ರಾಜ್ಯಕ್ಕಾಗಿ ದುಡಿಯುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತೆ ಎಲ್ಲಾ ಭಕ್ತರನ್ನ ಆಶೀರ್ವದಿಸು ಸ್ವಾಮಿ. ಈ ಕಾರ್ಯಕ್ರಮವನ್ನು ಹೆಚ್ಚಿನ ಮಟ್ಟದಲ್ಲಿ ನಿನಗೆ ಮಹಿಮೆ ಘನತೆಗಳು ಉಂಟು ಮಾಡಲು ಅನೇಕ ಆತ್ಮಗಳಿನ ಹತ್ತಿಗೆ ತರಲು ಕಾರ್ಯ ಮಾಡು ಸ್ವಾಮಿ. ಈ ದಿನವನ್ನು ಮಂಗಳ ಮಾಡು. ನಿನ್ನ ಸೇವೆಯನ್ನು ತೀರಿಸುವ ಮಹಿಮೆ ಎಲ್ಲ ಜ್ಞಾನ ಮಾನ ಸ್ತುತಿ ಸ್ತೋತ್ರ ಒಬ್ಬನಿಗೆ ಆಗಲೇ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನಿಂದ ವಿಧುಮಗನು ಆಗಿರುವ ನಜರೇತನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆದ ವಿನಯದಿಂದ ಬೇಡಿದೇವು ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಹಣದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ತಪ್ಪು ಮಾಡಿದವನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಮನಸ್ಸೋದರೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಿಂದ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು, ಊಟದಲ್ಲಿ ಭಾಗವಹಿಸಿದಂತ ಪ್ರಿಯರಾದಂತ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಹಾಗೂ ಸ್ವಾಮಿ ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಎಲ್ಲಾ ಭಕ್ತರ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸತ್ಯವು ತಲುಪುವಂತ ಪ್ರತಿಯೊಂದು ಕುಟುಂಬದ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ಜಾಯ್ನಿಂಗ್. ನಿಮ್ಮೆಲ್ಲರಿಗೂ ಶುಭೋದಯ. ವಿಶ್ ಯು ಆಲ್ ಅ ಪ್ಲೆಸೆಂಟ್ ಡೇ, ಬ್ಲೆಸಿಂಗ್ ಡೇ. ಪ್ರೈಸ್ ಗಾಡ್. ದೇವರು ನಮ್ಗೆ ಸ್ತೋತ್ರವಾಗಲಿ. ಉತ್ತಮವಾದಂತ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಸಹೋದರ ಕ್ರಿಸ್ಟೋಫರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತ ದೇವರ ಮಂದಿಗೆ, ದೇವರ ಸಭೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನು ನಮ್ಮನ್ನ ಪ್ರತಿದಿನವೂ ನಡೆಸುತ್ತಾ ತನ್ನ ಸೇವೆ ಉಪಯೋಗಿಸಿಕೊಂಡು ಮಹಿಮೆ ಹೊಂದುತ್ತಾ ಮತ್ತೊಂದು ಹೊಸ ದಿನವನ್ನ ನಮಗೆ ಕರುಣಿಸುತ್ತಾ ಬರಲಿ ಎಂಬುದಾಗಿ ವಿಜ್ಞಾಪಿಸುತ್ತಾ ಎಲ್ಲರಿಗೂ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. Thank you, everybody. Good day. Thank you very much. Wonderful message. Thank you.